ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2026ರ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 2ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ವಿಡಿಯೋ ಭಾಗ 1ರಲ್ಲಿ 1ರಿಂದ 24ರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಆ ವಿಡಿಯೋನ ತಾವೆಲ್ಲರೂ ನೋಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಆ ವಿಡಿಯೋನ ತಾವು ನೋಡ್ಬೋದು. ಈ ವಿಡಿಯೋದಲ್ಲಿ 25ರಿಂದ 33ರವರೆಗಿನ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. 4ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಮಕ್ಕಳೇ 3 ಅಂಕದ 9 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಮಕ್ಕಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಾ ಹೋಗೋಣ. ಮೊದಲಿಗೆ ಇಲ್ಲಿ ನೀವು ಗಮನಿಸಬಹುದು, ಶೂನ್ಯತೆಯನ್ನು ಕಂಡುಹಿಡಿಬೇಕಂದ್ರೆ ಮೊದಲು ಮಧ್ಯಪದವನ್ನು ವಿಭಜಿಸಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇರುತ್ತೆ, ಸಿ ಭಾಗದಲ್ಲಿ ಸಿ ಯಲ್ಲಿ 8 ಇದೆ. ಅಂದರೆ ಎರಡನ್ನು ಗುಣಾಕಾರ ಮಾಡಿದ್ರೆ ನಮಗೆ 8 ಬರುತ್ತೆ. ಈಗ ನಾವು 8ಅನ್ನ ಭಾಗ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ನಾವು ಎರಡನ್ನ ಗುಣಿಸಿದ್ರೆ ನಮಗೆ 8 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 6 ಬರಬೇಕು ಅಂತ ಎರಡು ಸಂಖ್ಯೆಗಳು 4 ಮತ್ತು 2 ಆಗಿರುತ್ತೆ. ಹಾಗಾಗಿ ನಾ 6x ಜಾಗದಲ್ಲಿ 4x ಪ್ಲಸ್ 2x ಅನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇವೆರಡು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ, ಪದಗಳನ್ನು ಸೇರಿ ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ಇಲ್ಲಿ ಈ ಗುಂಪಿನಲ್ಲಿ x ಅನ್ನ ಕಾಮನ್ ತೆಗೆದುಕೊಂಡ್ರೆ ಬ್ರಾಕೆಟಲ್ಲಿ x ಪ್ಲಸ್ 4 ಉಳಿಯುತ್ತೆ. ಅದೇ ರೀತಿ ಈ ಎರಡು ಸಂಖ್ಯೆಗಳಲ್ಲಿ 2ಅನ್ನ ಕಾಮನ್ ತೆಗೆದುಕೊಳ್ಳೋಣ. ಬ್ರಾಕೆಟಲ್ಲಿ ಇಲ್ಲಿ x 2ಅನ್ನು ಹೊರಗೆ ತೆಗೆದುಕೊಂಡ್ರೆ x ಒಳಗಡೆ ಉಳಿಯುತ್ತೆ. ಅದೇ ರೀತಿ 2 × 4 ಅಂದರೆ 8 ಆಗುತ್ತೆ. ಬ್ರಾಕೆಟಲ್ಲಿ x ಪ್ಲಸ್ 4 ಆಗಿರುತ್ತೆ. ಈಗ ಇದರಲ್ಲಿ x ಪ್ಲಸ್ 4 ಮತ್ತು x ಪ್ಲಸ್ 4ಅನ್ನು ಕಾಮನ್ ತೆಗೆದುಕೊಂಡ್ರೆ ಉಳಿಯುವಂಥದ್ದು x ಪ್ಲಸ್ 2 ಉಳಿಯುತ್ತೆ. ಹಾಗಾಗಿ ಇದರ ಅಪವರ್ತನಗಳು x ಪ್ಲಸ್ 4 ಮತ್ತು x ಪ್ಲಸ್ 2 ಇರುತ್ತೆ. ಈಗ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. x ಪ್ಲಸ್ 4 ಈಕ್ವಲ್ ಟು 0 ಅಥವಾ x ಪ್ಲಸ್ 2 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ 4 ಬಲಕ್ಕೆ ಬಂದರೆ ಮೈನಸ್ 4 ಆಗುತ್ತೆ. ಅದೇ ರೀತಿಯಾಗಿ ಪ್ಲಸ್ 2 ಬಲಕ್ಕೆ ಬಂದರೆ ಮೈನಸ್ 2 ಆಗುತ್ತೆ. ಇಲ್ಲಿ ನಾವು ಒಂದು x ಬೆಲೆಯನ್ನು ಆಲ್ಫಾ, ಇನ್ನೊಂದು x ಬೆಲೆಯನ್ನು ಬೀಟಾ ಅಂತ ತಗೊಳ್ಳೋಣ. ಅಂದರೆ ಇಲ್ಲಿ ಆಲ್ಫಾ ಈಕ್ವಲ್ ಟು ಮೈನಸ್ 4, ಬೀಟಾ ಈಕ್ವಲ್ ಟು ಮೈನಸ್ 2 ಅಂತ ತಗೊಳ್ಳೋಣ. ಅಂದರೆ ಪ್ರಶ್ನೆಯ ಅರ್ಧ ಭಾಗ ಮುಗಿಯಿತು. ಅಂದರೆ ಶೂನ್ಯತೆಗಳನ್ನು ನಾವು ಕಂಡುಹಿಡ್ಕೊಂಡಿದ್ವಿ. ನೆಕ್ಸ್ಟು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತಂದರೆ ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ನಿಮಗೆ ಆಗಲೇ ಗೊತ್ತಿದೆ. ಆ ಸೂತ್ರಗಳನ್ನು ಬರ್ಕೊಂಡು ಲೆಕ್ಕವನ್ನು ಬಿಡಿಸೋಣ. ಇಲ್ಲಿ ಈ ಬಹುಪದೋಕ್ತಿಯ ಇಲ್ಲಿ ಎ ಬೆಲೆ 1 ಇದೆ, ಅದೇ ರೀತಿ ಬಿ ಬೆಲೆ 6 ಇದೆ, ಸಿ ಬೆಲೆ 8 ಇದೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ. ಇದರ ಬೆಲೆಗಳನ್ನು ತುಂಬುತ್ತಾ ಹೋದರೆ ಆಲ್ಫಾ ಮೈನಸ್ 4 ಇದೆ, ಬೀಟಾನು ಕೂಡ ಮೈನಸ್ 2 ಇದೆ, ಅದೇ ರೀತಿ ಬಿ 6 ಇದೆ, ಎ 1 ಇದೆ. ಇಲ್ಲಿ ಮೈನಸ್ 4 ಮೈನಸ್ 2ಅನ್ನು ಕೂಡಿದ್ರೆ ಮೈನಸ್ 6 ಆಗುತ್ತೆ. ಅದೇ ರೀತಿ ಮೈನಸ್ 6 ಬೈ 1 ಅಂದರೆ ಮೈನಸ್ 6 ಆಗುತ್ತೆ. ಅಂದರೆ ಮೈನಸ್ 6 ಈಕ್ವಲ್ ಟು ಮೈನಸ್ 6 ಆಯಿತು. ಅದೇ ರೀತಿಯಾಗಿ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಆಗಿರುತ್ತೆ. ಇಲ್ಲಿ ಆಲ್ಫಾ ಮೈನಸ್ 4 ಇಂಟು ಬೀಟಾ ಮೈನಸ್ 2 ಇದೆ ಈಕ್ವಲ್ ಟು ಸಿ ಬೆಲೆ 8 ಇದೆ, ಎ ಬೆಲೆ 1 ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದೇ ರೀತಿ 4 ಇಂಟು 2 ಅಂದರೆ 8 ಆಗುತ್ತೆ. 8 ಬೈ 1 ಅಂದರೆ 8 ಆಗುತ್ತೆ. ಅಂದರೆ ಇವುಗಳ ಸಂಬಂಧ ನಾವು ತಾಳೆ ನೋಡಿದಂಗೆ ಆಯಿತು. 8 ಈಕ್ವಲ್ ಟು 8 ಬಂತು ಗುಣಲಬ್ಧ. ಅದೇ ರೀತಿಯಾಗಿ ಮೊತ್ತ ಮೈನಸ್ 6 ಬಂತು. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ಎ ಆಫ್ 1 ಮೈನಸ್ 5 ಮತ್ತು ಬಿ ಆಫ್ ಮೈನಸ್ 4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು x ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಮಕ್ಕಳೇ ಇಲ್ಲಿ ಎ ಮತ್ತು ಬಿ ಎರಡೂ ಬಿಂದುಗಳನ್ನು ಸೇರಿಸುವಂತ ರೇಖಾಖಂಡ x ಅಕ್ಷವನ್ನು ಹಾದು ಹೋಗುತ್ತೆ. ಅಂದ್ರೆ x ಅಕ್ಷದ ಮೇಲಿನ ಬಿಂದು ಏನಿರುತ್ತಪ್ಪ ಅಂತಂದ್ರೆ x ಅಕ್ಷದಲ್ಲಿ y 0 ಆಗಿರುತ್ತೆ. ಅದೇ ರೀತಿ x ಅಕ್ಷದಲ್ಲಿ x ಅಂತ ತಗೊಳ್ಳೋಣ. ಅಂದ್ರೆ ನಾವಿಲ್ಲಿ ಈಗ ಪಿ ಆಫ್ x ಮೇಲಿನ ಒಂದು ಬಿಂದುವನ್ನು P ಅಂತ ತೆಗೆದುಕೊಳ್ಳೋಣ. ಅದರ ಬಿಂದು ನಿರ್ದೇಶಾಂಕಗಳು x 0 ಅಂತ ತೆಗೆದುಕೊಳ್ಳೋಣ. ಇಲ್ಲಿ ನಾವು ಅನುಪಾತ ಕೇಳಿದರೆ ಅಂದ್ರೆ m1 ಅನುಪಾತ m2 ಕಂಡುಹಿಡಿಬೇಕು.
ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ನಾವು ಮೊದಲು ಒಂದನ್ನು ಎಕ್ಸ್1 ಅಂತ ತಗೊಳ್ಳೋಣ, -5ನ್ನು y1 ಅಂತ ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ -4ನ್ನು x2, 5ನ್ನು y2 ಅಂತ ತೆಗೆದುಕೊಂಡ್ರೆ ಇಲ್ಲಿ ಪಿ ಆಫ್ ಎಕ್ಸ್ ವೈ ಎಷ್ಟಾಗಿರುತ್ತೆ ಅಂದರೆ ಎಕ್ಸ್ 0 ಆಗಿರುತ್ತೆ. m1 ಅನುಪಾತ m2 ಅನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೋಬೇಕು. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು m1 ಇಂಟು x2 ಪ್ಲಸ್ m2 ಇಂಟು x1 ಬೈ m1 ಪ್ಲಸ್ m2. ಅದೇ ರೀತಿಯಾಗಿ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಮಕ್ಕಳೇ, ಇದು ಎಕ್ಸ್ ಮತ್ತು ಇದು ಎಕ್ಸ್. ಈ ಎಕ್ಸ್ ಬೆಲೆ ಎಷ್ಟಿರುತ್ತಪ್ಪ ಅಂದರೆ ಇದು ಟೋಟಲ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಎಕ್ಸ್ ಆಗಿರುತ್ತೆ, ಎಕ್ಸ್ ಬೆಲೆಗೆ ಸಮ ಇರುತ್ತೆ. ಅದೇ ರೀತಿಯಾಗಿ ಇದನ್ನು ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ y ಬೆಲೆಗೆ ಸಮ ಇರುತ್ತೆ. ಹಾಗಾಗಿ ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಮೊದಲು y ಬೆಲೆ ತೆಗೆದುಕೊಳ್ಳೋಣ. y ಈಕ್ವಲ್ ಟು m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ತಗೊಂಡ್ವಿ. ಇಲ್ಲಿಗೆ ನಾವು y ಬೆಲೆನ ನೋಡಿ ಇಲ್ಲಿ ತೊಗೊಂಡ್ವಿ, 0 ಇದೆ, ಹಾಗಾಗಿ y 0 ಅಂತ ತೆಗೆದುಕೊಳ್ಳೋಣ. ಈಗ m1 ಮತ್ತು m2 ಬೆಲೆಗಳನ್ನು ಹಾಗೆ ಇಟ್ಕೊಳ್ಳೋಣ. ನಮ್ಮ y2 ಮತ್ತು y1 ಅನ್ನು ತುಂಬಿಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ y2 5 ಇದೆ, y1 -5 ಇದೆ, 5 -5ನ್ನು ತುಂಬಿಕೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ನಾವೀಗ m1 m2 ಅನ್ನು ಎಡಗಡೆ ತೆಗೆದುಕೊಂಡು ಹೋದರೆ m1 ಪ್ಲಸ್ m2 ಇಂಟು 0 ಆಗುತ್ತೆ. ಅಂದರೆ ಈ ಟೋಟಲ್ ಟರ್ಮ್ ಏನಾಗುತ್ತಪ್ಪ ಅಂದರೆ 0 ಆಗುತ್ತೆ. ಆಗ ನಾನು ನೇರವಾಗಿ 0 ಅಂತ ಬರ್ತೀನಿ. ಈಕ್ವಲ್ ಟು ಎರಡನ್ನು ಗುಣಾಕಾರ ಮಾಡಿದರೆ 5 m1 ಇಂಟು 5 ಅಂದರೆ 5 m1 ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಇದು ಗುಣಾಕಾರ ಮಾಡಿದರೆ 5 m2 ಆಗಿರುತ್ತೆ. ಈಗ ನಾವು -5 m2 ಇಲ್ಲಿ ಇದೆಲ್ಲ ಇದನ್ನು ನಾವು ಎಡಭಾಗಕ್ಕೆ ತೆಗೆದುಕೊಂಡ್ಬಂದರೆ ಅದು ಪ್ಲಸ್ 5 m2 ಆಗುತ್ತೆ. ನಾನು ಇಲ್ಲಿ ಡೈರೆಕ್ಟಾಗಿ ಏನು ಮಾಡಿನಪ್ಪ ಅಂದರೆ 5 m1 ಈಕ್ವಲ್ ಟು 5 m2 ಅಂತ ಬರ್ತಿದೆ. ಈಗ ನಮಗೆ m1 ಅನುಪಾತ m2 ಬೇಕಾಗಿದೆ. m1 ಅನ್ನು ಇಲ್ಲೇ ಉಳಿಸ್ಕೊಂಡು m2 ಅನ್ನು ಎಡಕ್ಕೆ ತೆಗೆದುಕೊಂಡ್ಬಂದರೆ m1 ಬೈ m2 ಆಗುತ್ತೆ. ಅದೇ ರೀತಿಯಾಗಿ 5 ಇಲ್ಲೇ ಇರಲಿ. ಈ 5ನ್ನು ನಾವು ಬಲಭಾಗಕ್ಕೆ ತೆಗೆದುಕೊಂಡ್ಬಂದರೆ ಬೈ 5 ಆಗುತ್ತೆ. ನಾವಿಲ್ಲಿ ಈಗ 5 ಒಂದಲೇ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 1/1 ಉಳಿತೈತಿ. ಹಾಗಾಗಿ m1 ಅನುಪಾತ m2 ಎಷ್ಟಾಗುತ್ತೆ ಅಂದರೆ 1:1 ಆಯಿತು. ಮಕ್ಕಳೇ, ನಮಗೆ ಅನುಪಾತ ಶಕ್ತಿ ಈಗ ಅಂದರೆ 1:1 ಆಯಿತು. ನೆಕ್ಸ್ಟ್ ನಮಗೆ ಏನು ಬೇಕಾಗಿದೆಪ್ಪ ಅಂದರೆ ವಿಭಾಗಿಸುವ ಬಿಂದು ಅಂದರೆ ಪಿ ನ ನಿರ್ದೇಶಾಂಕಗಳು ಬೇಕಾಗಿದೆ. ಇಲ್ಲಿ ನಾವು y ಅಂತೂ 0 ಇದೆ. ನಾವು ಈ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಎಕ್ಸ್ ಕಂಡುಹಿಡಿಯಬೇಕಾಗಿದೆ. y 0 ಇದೆ ಆಲ್ರೆಡಿ. ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕಂದ್ರೆ ಇದು ಈ ಎಕ್ಸ್ ಮತ್ತು ಈ ಎಕ್ಸ್ ಅನ್ನು ಬರ್ಕೊಳ್ಳೋಣ. ಅಂದರೆ ಎಕ್ಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ಈ ಇದರಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ ಬೆಲೆಗಳನ್ನು ತುಂಬ್ತಾ ಹೋಗೋಣ. ಇಲ್ಲಿ m1 ಮತ್ತು m2 ಒಂದಿದೆ, 1 ಪ್ಲಸ್ 1. ಅದೇ ರೀತಿಯಾಗಿ x2 ಎಷ್ಟಿದೆಯಪ್ಪ ಅಂತಂದರೆ -4 ಇದೆ x2. ಅದೇ ರೀತಿ x1 ಪ್ಲಸ್ 1 ಇದೆ, -4 ಪ್ಲಸ್ 1 ಅಂತ ತುಂಬಿಕೊಂಡಿದೆ. ಈಗ ನಾವು 1 -4 ಅಂದರೆ -4 ಆಗುತ್ತೆ, ಪ್ಲಸ್ 1 ಇಂಟು 1 ಅಂದರೆ 1 ಆಗುತ್ತೆ, ಬೈ 1ಕ್ಕೆ 1 ಕೊಡಿದ್ರೆ 2 ಆಗುತ್ತೆ. ಈ -4ರಲ್ಲಿ 1ನ್ನು ಕಳೆದ್ರೆ -3 ಆಗುತ್ತೆ, ಬೈ 2. ಇಲ್ಲಿ ಎಕ್ಸ್ ಬೆಲೆ ಏನಾಯ್ತಪ್ಪ ಅಂದರೆ -3/2 ಆಯಿತು. ಹಾಗಾಗಿ ಪಿ ಆಫ್ ಎಕ್ಸ್ ವೈ ಎಷ್ಟಾಗುತ್ತೆ ಅಂದರೆ -3/2 0. ಅಂದರೆ ಇಲ್ಲಿ ಎಕ್ಸ್ -3/2 y 0 ಆಗಿರುತ್ತೆ. ಇದು ಏನಪ್ಪಾ ಅಂತಂದರೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ಮಕ್ಕಳು ನಿಮಗೆ 2 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಯಲ್ಲಿ ಆಯ್ಕೆ ಇರುತ್ತೆ, ನಿಮಗೆ ಯಾವುದು ಸುಲಭ ಆಗುತ್ತೆ ಅದನ್ನು ಬಿಡಿಸಿ. ನಾನಿಲ್ಲಿ 2 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಇಲ್ಲಿ ಈ ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವು ಸಿಗ್ಮಾ ಎಫ್ ಅಂತಿದ್ರೆ ಅದನ್ನು ನಾವು ಟೋಟಲ್ ಮಾಡ್ಕೋಬೇಕಂದ್ರೆ ಆವೃತ್ತಿ ಎಲ್ಲಗಳನ್ನು ಕೂಡಿದ್ರೆ ನಮಗೆ ಸಿಗ್ಮಾ ಎಫ್ ಸಿಗುತ್ತೆ. ಅಂದರೆ ಆವೃತ್ತಿಗಳ ಮೊತ್ತ ಅಂತ ಅರ್ಥ. ಈಗ ನಾವು ಈ ರೀತಿ ಕೊಟ್ಟಾಗ ನಾವು ಇನ್ನೂ 2 ಕಾಲಮ್ ಹಾಕೋಬೇಕು. ಒಂದು ಮಧ್ಯ ಬಿಂದು ಅಂದರೆ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಏನಪ್ಪಾ ಅಂದರೆ ಎಫ್ ಇಂಟು ಎಕ್ಸ್ ಅಂದರೆ ಆವೃತ್ತಿ ಮತ್ತು ಮಧ್ಯ ಬಿಂದುಗಳನ್ನು ಗುಣಾಕಾರ ಮಾಡಿ ಈ ಟೇಬಲಲ್ಲಿ ಈ ಕಾಲಮಲ್ಲಿ ಹಾಕೋಬೇಕಾಗುತ್ತೆ. ಹಾಗಾಗಿ ನಾನು 2 ಟೇಬಲನ್ನು ಹಾಕಬೇಕು. ನೆಕ್ಸ್ಟ್ ನೋಡ್ರಿ, 5 ಮತ್ತು 15ರ ಮಧ್ಯ ಬಿಂದು ಎಷ್ಟಾಗುತ್ತೆ ಅಂದರೆ 10 ಆಗುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂತಂದರೆ ಈ 5 ಮತ್ತು 15ನ್ನು ಕೂಡಿಸ್ರಿ 20 ಆಗುತ್ತೆ. ಅದನ್ನು ಅರ್ಧ ಮಾಡಿಬಿಟ್ರೆ ನಮಗೆ ಮಧ್ಯ ಬಿಂದು ಸಿಗುತ್ತೆ. ಅದೇ ರೀತಿಯಾಗಿ ಈ 2ನ್ನು ಕೂಡಿದ್ರೆ ನಮಗೆ 40 ಆಗುತ್ತೆ. ಅದರ ಅರ್ಧ ಮಾಡಿದರೆ 20 ಆಗುತ್ತೆ. ಈಗ 25 35ರ ಮಧ್ಯ ಬಿಂದು 30 ಇದೆ. 35 45ರ ಮಧ್ಯ ಬಿಂದು 40, 45 55ರ ಮಧ್ಯ ಬಿಂದು 50. ಈ ರೀತಿಯಾಗಿ ಎಲ್ಲ ಮಧ್ಯ ಬಿಂದುಗಳನ್ನು ಬರ್ಕೊಂಡ ನಂತರದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಆವೃತ್ತಿ ಮತ್ತು ಮಧ್ಯ ಬಿಂದುಗಳನ್ನು ಗುಣಾಕಾರ ಮಾಡಿ ಇಲ್ಲಿ ಬರೀಬೇಕು. ಅಂದರೆ ನೋಡಿ 10 ಇಂಟು 1 10 ಇದೆ. ಇಲ್ಲಿ ನೋಡ್ರಿ 20 ಇಂಟು 3 ಅಂದರೆ 60 ಇದೆ. ಇಲ್ಲಿ 30 ಇಂಟು 5 ಅಂದರೆ 150.
ಇಲ್ಲಿ 48 4 4 4 16 ಸೊನ್ನೆಗೆ ಬರೀಬೇಕು, ಒಂದು ಸೊನ್ನೆ ಬರೀಬೇಕು. ನೆಕ್ಸ್ಟ್ 5 10 ಬರೀಬೇಕು, ಇಲ್ಲೊಂದು ಸೊನ್ನೆ ಇದೆ, ಇಲ್ಲಿ ಅದೊಂದು ಸೊನ್ನೆಯನ್ನು ಬರೀಬೇಕು. ಈಗ ಟೋಟಲ್ ಎಫ್ ಎಕ್ಸ್ ಅನ್ನ ಕೂಡಿದ್ರೆ ನಮಗೆ ಟೋಟಲ್ ಏನಾಗುತ್ತೆ ಅಂದರೆ 480 ಆಗುತ್ತೆ. ಇದನ್ನು ನಾವು ಸಿಗ್ಮಾ ಎಫ್ ಎಕ್ಸ್ ಅಂತ ತಗೊಂತೀವಿ, ಅಂದರೆ ಎಫ್ ಎಕ್ಸ್ನ ಮೊತ್ತ ಅಂತ. ಈಗ ನಾವು ಸರಾಸರಿ ಸೂತ್ರವನ್ನು ಬರ್ಕೊಂಡ್ರೆ ಈ ರೀತಿ ಇರುತ್ತೆ, ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ. ಈಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಕೂಡ ಗೊತ್ತಿದೆ 450, ಸಿಗ್ಮಾ ಎಫ್ ಕೂಡ ಗೊತ್ತಿದೆ, ಅದರ ಬೆಲೆಗಳನ್ನು ತುಂಬೋಣ 480 ಬೈ 15. ಇಲ್ಲಿ ನಾವು 15ರಿಂದ ನಾವು ಏನು ಮಾಡೋಣಪ್ಪ ಅಂತಂದರೆ ಕ್ಯಾನ್ಸಲ್ ಮಾಡಿದರೆ ನೋಡ್ರಿ 15 ಒಂದಲೇ 15 15 ಮೂರಲೇ 45 ಆಗುತ್ತೆ. 48ರಲ್ಲಿ 45 ತೆಗೆದ್ರೆ 3 ಉಳಿತೈತೆ, ನೆಕ್ಸ್ಟು ನಿಮಗೆ 30 ಆಗುತ್ತೆ, ಅಂದರೆ 15 35. ಅಂದರೆ ಸರಾಸರಿ ಎಷ್ಟಾಗುತ್ತಪ್ಪ ಅಂತಂದರೆ 32 ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳು ನಿಮಗೆ ಬಹುಲಕ ಸೂತ್ರ ಇದೆ, ಆ ಸೂತ್ರವನ್ನು ಈ ರೀತಿ ಬರ್ಕೋರಿ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಬ್ರ್ಯಾಕೆಟ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇಂಟು ಎಚ್ ಅಂತ ಬರ್ಕೋಬೇಕು. ಇದರಲ್ಲಿ ಎಲ್ ಇದೆ, f1 ಇದೆ, f0 ಇದೆ, f2 ಇದೆ, ಎಚ್ ಇದೆ. ಈ ಬೆಲೆಗಳನ್ನ ನಾವೇನು ಮಾಡ್ಬೇಕಪ್ಪ ಅಂದರೆ ಗುರುತಿಸ್ಕೋಬೇಕು. ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಆವೃತ್ತಿಯನ್ನು ಗಮನಿಸ್ತಾ ಹೋಗ್ರಿ, ಯಾವ ನಂಬರ್ ದೊಡ್ಡದಿದೆ, ಗರಿಷ್ಠ ಸಂಖ್ಯೆ ಇದೆ ನೋಡ್ರಿ 8 ಇದೆ, ಹಾಗಾಗಿ ಇದನ್ನು ಮಾರ್ಕ್ ಮಾಡ್ಕೊಂಬಿಡ್ರಿ. ಈ ವರ್ಗಾಂತರವನ್ನು ನಾವೇನು ಮಾಡಬೇಕು, ಮಾರ್ಕ್ ಮಾಡಬೇಕು. ಈ 8 ಇದೆಯಲ್ಲ, ಇದು ಏನಾಗಿರುತ್ತೆ ಅಂದರೆ ನಮಗೆ ಯಾವಾಗಲೂ f1 ಆಗಿರುತ್ತೆ, ಅಂದರೆ ವರ್ಗಾಂತರ ಬಹುಲಕ ಇರತಕ್ಕಂಥ ವರ್ಗಾಂತರ ಇದು. ಈ ಆವೃತ್ತಿ ಇದೆಯಲ್ಲ, ಇದು f1 ಆಗಿರ್ತೈತಿ. ಆದರೆ ಹಿಂದಿನ ಸಂಖ್ಯೆ ಏನಿದೆ ಇದು f0 ಆಗಿರ್ತೈತಿ. ನೆಕ್ಸ್ಟ್ ನಂಬರ್ ಏನಿರುತ್ತಪ್ಪ ಅಂದರೆ f2 ಆಗಿರ್ತೈತಿ. ಅಂದರೆ f1 ಅದರ ಹಿಂದಿನ ಸಂಖ್ಯೆ f0, ಅದರ ನೆಕ್ಸ್ಟ್ ನಂಬರು f2 ಆಗಿರುತ್ತೆ. ನೆಕ್ಸ್ಟ್ ನಾವೀಗ ಈ ವರ್ಗಾಂತರದ ಕೆಳಮಿತಿ ಅಂದರೆ 3 ಇದೆಯಲ್ಲ, ಇದು ಎಲ್ ಆಗಿರ್ತೈತಿ. ನೆಕ್ಸ್ಟ್ 3ರಲ್ಲಿ 5ನ್ನು ಕಳೆದ್ರೆ 2 ಬರುತ್ತೆ, ಅದು ಏನಂದರೆ ಎಚ್, ವರ್ಗಾಂತರದ ಗಾತ್ರ ಆಗಿರ್ತೈತಿ, 2 ಆಗಿರ್ತೈತಿ. ಈ ಬೆಲೆಗಳನ್ನು ನಾವು ನೀಟಾಗಿ ಬರ್ಕೋಬೇಕು ಈ ರೀತಿಯಾಗಿ. ಎಲ್ 3, f1 8, f0 7, f2 2, ಅದೇ ರೀತಿಯಾಗಿ ಎಚ್ ಈಕ್ವಲ್ ಟು 2 ಅಂತ ಈ ಬೆಲೆಗಳನ್ನು ಬರ್ಕೊಂಡ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ತುಂಬಬೇಕು. ಬಹುಲಕ ಈಕ್ವಲ್ ಟು ಎಲ್ 3 ಇದೆ, ನೆಕ್ಸ್ಟು f1 8, f0 7 ಇದೆ, ಇಲ್ಲಿ f1 8, f0 7 ಇದೆ, f2 2, ಆಮೇಲೆ ಎಚ್ ಕೂಡ 2 ಇದೆ. ಈ ಬೆಲೆಗಳನ್ನು ತುಂಬಬೇಕು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಬ್ರ್ಯಾಕೆಟ್ ಒಳಗಡೆ ಇರತಕ್ಕಂಥ ಕ್ರಿಯೆಗಳನ್ನು ಮುಗಿಸ್ಕೊಳ್ಳೋಣ. 3 ಪ್ಲಸ್ 8ರಲ್ಲಿ 7ನ್ನು ಕಳೆದ್ರೆ 1 ಉಳಿಯುತ್ತೆ, 2 ಇಂಟು 8 ಅಂದರೆ 16, ಮೈನಸ್ 7 ಹಾಗೆ ಇರಲಿ, ಮೈನಸ್ 2 ಕೂಡ ಹಾಗೆ ಇರಲಿ, 2 ಕೂಡ ಹಾಗೆ ಇರಲಿ. ನೆಕ್ಸ್ಟು ಇಲ್ಲಿ 1 ಹಾಗೆ ಇರಲಿ, 16ರಲ್ಲಿ 7ನ್ನು ಕಳೆದ್ರೆ 9 ಆಗುತ್ತೆ, 9ರಲ್ಲಿ 2ನ್ನು ಕಳೆದ್ರೆ 7 ಆಗುತ್ತೆ, ಹಾಗಾಗಿ ಬೈ 7 ಅಂತ ಬರ್ತೀನಿ ಇಂಟು 2. ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಈ ಅಂಶ ಗುಣಾಕಾರ ಮಾಡಿದ್ರೆ 1 ಇಂಟು 2 2 ಆಗುತ್ತೆ, ಬೈ 7 ಆಗುತ್ತೆ. ಇಲ್ಲಿ 3 ಪ್ಲಸ್ ಈಗ ಈ 2ನ್ನು ನೀವು 7ರಿಂದ ಭಾಗಿಸಿದ್ರೆ 0.28 ಅಂತ ಬರುತ್ತೆ. ಈಗ 3 ಪ್ಲಸ್ 0.28 ಅಂದರೆ ಗುಣ ಕೂಡಿಸ್ಬೇಕು, 3ಕ್ಕೆ 0 ಕೂಡಿಸಿದ್ರೆ 3 ಆಗುತ್ತೆ, 0.28 ಹಾಗೆ ಬರ್ಕೊಳ್ಳೋಣ. ಅಂದರೆ ಇದರಲ್ಲಿ ಬಹುಲಕ ಎಷ್ಟು ಬರುತ್ತಪ್ಪ ಅಂದರೆ 3.28 ಅಂತ. ಮಕ್ಕಳು ನೀವು ಪರೀಕ್ಷೆಯಲ್ಲಿ ಈ ಟೇಬಲನ್ನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ನೇರವಾಗಿ ನೀವು ಸೂತ್ರ ಬರೆದು ಅದರ ಬೆಲೆಗಳನ್ನು ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಬೆಲೆಗಳನ್ನು ತುಂಬಿ ಕ್ಯಾಲ್ಕುಲೇಷನ್ ಮಾಡಿದರೆ ಸಾಕಾಗುತ್ತೆ, ನಿಮಗೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ. ಇಲ್ಲಿ ಕೂಡ ನಿಮಗೆ 2 ಪ್ರಶ್ನೆಗಳಿರುತ್ತೆ, ಆಯ್ಕೆ ಇರುತ್ತೆ. ಅದರಲ್ಲಿ ಮೊದಲನೇದು 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಈಕ್ವಲ್ ಟು 2 ಟ್ಯಾನ್ ಎ ಎಂದು ಸಾಧಿಸಿ. ಇಲ್ಲಿ ಮೊದಲು ನಾವು ಎಡಭಾಗವನ್ನು ತೆಗೆದುಕೊಳ್ಳೋಣ, ಎಲ್ ಎಚ್ ಎಸ್ ಅಂತ. 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ. ಇಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ ಈಗ 2ರ ಲಸ ತೆಗೆದ್ರೆ ಇವೆರಡನ್ನ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಓರೆ ಗುಣಾಕಾರ ಮಾಡಬೇಕು. 2ನ್ನು ಗೋರೆ ಗುಣಾಕಾರ ಮಾಡಿ ಇದನ್ನು ಗೋರೆ ಗುಣಾಕಾರ ಮಾಡಿದರೆ ಇಲ್ಲಿ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ 2 ಇದರಿಂದ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಇದು ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಬೈ 2ನ್ನು ಗುಣಾಕಾರ ಮಾಡ್ತೀವಿ, ಕಾಸ್ ಎ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಸೈನ್ ಎ ಅಂತ. ನೆಕ್ಸ್ಟ್ ನಾವಿಲ್ಲಿ ನೋಡ್ರಿ, ಈಗ ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ, ಅಂದರೆ ಇದನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಒಂದು ನಿತ್ಯ ಸಮೀಕರಣವನ್ನು ಹಾಕೋಬೇಕು. ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ನಾವೇನು ಮಾಡೋಣ ಅಂದರೆ ಎಕ್ಸ್ ಇದ್ದಲ್ಲೇ ಎ ಇದ್ದಲ್ಲಿ 1, ಬಿ ಇದ್ದಲ್ಲೇ ಸೈನ್ ಎ ಹಾಕ್ಕೊಂಡು ಇದನ್ನು ವಿಸ್ತರಿಸಿ ಬರೀಬೇಕು. ಅದೇ ರೀತಿಯಾಗಿ
ಕಾಸ್ ಸ್ಕ್ವೇರ್ ಎ ಅಂತಂದರೆ ನಮಗೆ ಹೇಳಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಗೊತ್ತಿದೆ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಎಷ್ಟಾಗುತ್ತಪ್ಪ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿರುತ್ತೆ. ಅದನ್ನೇ ನಾವಿಲ್ಲಿ ತುಂಬ್ಕೊಳ್ಳೋಣ. ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಮೈನಸ್ ಆಫ್ ಬ್ರ್ಯಾಕೆಟ್ ಹಾಕೊಂಡಿವಿ, ಮೈನಸ್ ಹಾಕೊಂಡು ಬ್ರ್ಯಾಕೆಟ್ ಹಾಕೊಂಡು ಕಾಸ್ ಸ್ಕ್ವೇರ್ ಎ ಬೆಲೆಯನ್ನು ಬರೀಬೇಕು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಈ ಛೇದವನ್ನು ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು 1 ಹಾಗೆ ಬರ್ಕೊಳ್ಳೋಣ. ಸೈನ್ ಎ ಸ್ಕ್ವೇರ್ನ ಹಾಗೆ ಇರಲಿ, 2 ಸೈನ್ ಎ ಹಾಗೆ ಇರಲಿ. ಇಲ್ಲಿ ಮೈನಸ್ನಿಂದ ಒಳಗಿನ ಸಂಖ್ಯೆಗಳನ್ನೆಲ್ಲ ಗುಣಾಕಾರ ಮಾಡೋಣ. -1 ಇಂಟು -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ಪ್ಲಸ್ ಮತ್ತು +1 -1 ಏನಾಗುತ್ತೆ ಅಂದರೆ 0 ಆಗುತ್ತೆ. ನೆಕ್ಸ್ಟ್ ಉಳಿಯುವಂಥದ್ದು ನೋಡ್ರಿ, ಇಲ್ಲಿ ಸೈನ್ ಸ್ಕ್ವೇರ್ ಎ 2 ಸೈನ್ ಸ್ಕ್ವೇರ್ ಅದಾಗುತ್ತೆ. ಅದೇ ರೀತಿ ಪ್ಲಸ್ 2 ಸೈನ್ ಎ. ನಾವು ಇದನ್ನು ಯಾವ ರೀತಿ ಬರ್ಕೋಬೇಕಪ್ಪ ಅಂದರೆ 2 ಸೈನ್ ಎ ಬರ್ಕೋತೀವಿ ಪ್ಲಸ್ 2 ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ 2 ಇದೆ, ಅದನ್ನ 2 ಕೂಡಿಸಿದರೆ 2 ಸೈನ್ ಸ್ಕ್ವೇರ್ ಆಗುತ್ತೆ. ಛೇದವನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ರಿ 2 ಸೈನ್ ಎ ಇದೆ, ಇಲ್ಲಿ 2 ಸೈನ್ ಸ್ಕ್ವೇರ್ ಎ ಇದೆ. ಅಂದರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಸೈನ್ ಎ ಇದೆ, ಇಲ್ಲೊಂದು ಸೈನ್ ಇದೆ. ಆ 2 ಸೈನ್ ಎನ್ನ ಕಾಮನ್ ತೆಗೆದುಕೊಂಡ್ಬಿಟ್ರೆ ಬ್ರ್ಯಾಕೆಟಲ್ಲಿ 1 ಉಳಿಯುತ್ತೆ ಪ್ಲಸ್ ಸೈನ್ ಎ ಉಳಿಯುತ್ತೆ. ಈಗ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಮಗೆ ಬರೀ 2 ಸೈನ್ ಎ ಬೈ ಕಾಸೆ ಆಗುತ್ತೆ. ಇಲ್ಲಿ ನಮಗೆ ಈಗಾಗಲೇ ಗೊತ್ತು ಸೈನ್ ಎ ಬೈ ಕಾಸೆ ಅಂದರೆ ಟ್ಯಾನ್ ಎ ಆಗಿರುತ್ತೆ. ಹಾಗಾಗಿ 2 ಹಾಗೆ ಬರ್ಕೊಂಡು ಸೈನ್ ಎ ಬೈ ಕಾಸೆ ಜಾಗದಲ್ಲಿ ಟ್ಯಾನ್ ಎ ಅಂತ ಬರ್ಕೊಂಡಿವಿ. ಅದು ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ RHS ಭಾಗದಲ್ಲಿ ಇದೆ. ಈಕ್ವಲ್ ಟು RHS ಅಂದರೆ LHS ಇಸ್ ಈಕ್ವಲ್ ಟು RHS ಅಂತ ಸಾಧಿಸಿದ್ವಿ. ನೆಕ್ಸ್ಟ್ ಪ್ರಶ್ನೆ, ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ರೂಟ್ ಆಫ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಅಂತ. ಇಲ್ಲಿ LHS ಅನ್ನು ಬರ್ಕೊಳ್ಳೋಣ. ನೆಕ್ಸ್ಟು ಏನು ಮಾಡ್ಬೋಣಪ್ಪ ಅಂದರೆ ಈ 1 ಮೈನಸ್ ಸೈನ್ ಎ ಇದೆಲ್ಲ ಈ ಚಿಹ್ನೆಯನ್ನು ಅಂದರೆ ಛೇದವನ್ನು ಅಕರ್ಣೀಕರಣಗೊಳಿಸೋದು ನಿಮಗೆ ಆಗಲೇ ಗೊತ್ತಿದೆ. ಅಂದರೆ ಚಿಹ್ನೆಯನ್ನು ಬದಲಾಯಿಸಿ ಅಂಶ ಮತ್ತು ಛೇದವನ್ನು ಗುಣಾಕಾರ ಮಾಡಬೇಕು. ಇಲ್ಲಿ 1 ಮೈನಸ್ ಸೈನ್ ಎ ಇರೋದ್ರಿಂದ 1 ಪ್ಲಸ್ ಸೈನ್ ಎ ಇದರಿಂದ ಗುಣಾಕಾರ ಮಾಡಿ 1 ಪ್ಲಸ್ ಸೈನ್ ಎದಿಂದ ಭಾಗಾಕಾರ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ಈಗ ಅಂಶವನ್ನು ಗುಣಾಕಾರ ಮಾಡಿದರೆ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ. ಅಂದರೆ ಈಗಾಗಲೇ ನಮಗೆ ಈ ಸೂತ್ರ ಗೊತ್ತಿದೆ. ಅದು ಏನಾಗುತ್ತೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ 1 ಇದೆ ಅಂದರೆ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಬಿ ಜಾಗದಲ್ಲಿ ಸೈನ್ ಎ ಇದೆ, ಸೈನ್ ಸ್ಕ್ವೇರ್ ಎ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಈಗಾಗಲೇ ಹಿಂದಿನ ಲೆಕ್ಕದಲ್ಲಿ ಬಿಡಿಸುವಾಗ ಹೇಳಿದ್ದು ನಿಮಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆಗುತ್ತೆ. ಹಾಗಾಗಿ ಇಲ್ಲಿ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ಏನು ಮಾಡೋಣಪ್ಪ ಅಂದರೆ ಕಾಸ್ ಸ್ಕ್ವೇರ್ ಎ ಅನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂತಂದರೆ ಇದನ್ನು 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಈಗಾಗಲೇ ಯಾಕಂದರೆ ನಿಮಗೆ ಘಾತಾಂಕಗಳ ನಿಯಮಗಳು ಗೊತ್ತಿದೆ. ಎ ಬೈ ಎನ್ ಬಿ ಬೈ ಎಮ್ ಅಂತ ಅಂದರೆ ಎ ಬೈ ಎಮ್ ಡಿವೈಡೆಡ್ ಬೈ ಬಿ ಬೈ ಎಮ್ ಅಂದರೆ ನಾವು ಯಾವ ರೀತಿ ಬರೀಬೋದು ಅಂದರೆ ಎ ಬೈ ಬಿ ಘಾತ ಎಮ್ ಅಂತ ಬರಿತೀವಿ. ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಇದು ಘಾತ ಸೂಚಿ 2 ಆಗಬೇಕು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಸ್ಕ್ವಯರು ಮತ್ತು ಈ ರೂಟ್ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮಾತ್ರ ಉಳಿತೈತಿ. ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ 1 ಪ್ಲಸ್ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಸಪ್ರೇಟ್ ಮಾಡ್ಕೋಬೇಕು. ಈಗ 1 ಬೈ ಕಾಸ್ ಎ ಅಂದರೆ ಸೀಕೆಂಟ್ ಎ, ಅದೇ ರೀತಿ ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಆಗಿರುತ್ತೆ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದು LHS ಭಾಗದಲ್ಲಿ RHS ಭಾಗದಲ್ಲಿದೆ. ಹಾಗಾಗಿ ಈಕ್ವಲ್ ಟು RHS. ಇಲ್ಲಿ LHS ಈಕ್ವಲ್ ಟು RHS ಅಂತ ಸಾಧಿಸಿದ್ವಿ. ನೆಕ್ಸ್ಟ್ 29ನೇ ಪ್ರಶ್ನೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ಕಂಡುಹಿಡಿಯಿರಿ ಅಂತ. ಮಕ್ಕಳಲ್ಲಿ ಇದು ಎನ ವಯಸ್ಸು, ಇದು ಎನ ವಯಸ್ಸು 19 ವರ್ಷ ಇದೆ. ಬಿನ ವಯಸ್ಸು ಎಷ್ಟಿದೆ ಅಂದರೆ 15 ವರ್ಷ ಇದೆ. ಏನಂತ ಹೇಳ್ತಿದ್ರು ಅವರು, ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳನ್ನ ಗುಣಾಕಾರ ಮಾಡಿದ್ರೆ ನಮಗೆ 480 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ವರ್ಷಗಳ ಅಂತ ಇದೆಯಲ್ಲ, ಇದನ್ನ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ಅಂತ ತಗೋಬೇಕು. ಅವಾಗ ಏನಾಗುತ್ತಂದ್ರೆ ಎನ ವಯಸ್ಸು 19 ಪ್ಲಸ್ ಎಕ್ಸ್ ಆಗುತ್ತೆ, ಬಿನ ವಯಸ್ಸು 15 ಪ್ಲಸ್ ಎಕ್ಸ್ ಆಗುತ್ತೆ.
ಇವರಿಬ್ಬರನ್ನ ಗುಣಾಕಾರ ಮಾಡಿದರೆ ಇವರಿಬ್ಬರ ವಯಸ್ಸನ್ನು ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 480 ಬರುತ್ತೆ ಅಂತ ಈ ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಈಗ ಅವರಿಬ್ಬರ ವಯಸ್ಸುಗಳನ್ನು ಕಂಡುಹಿಡಿಬೇಕು. ಅಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ನಂತರದಲ್ಲಿ ಅವರಿಬ್ಬರ ವಯಸ್ಸನ್ನು ಕಂಡುಹಿಡಿಯೋಣ. ಸಾರಿ, ಇಲ್ಲಿ ಇಬ್ಬರು ವಯಸ್ಸಲ್ಲ, ಎಷ್ಟು ವರ್ಷಗಳ ನಂತರ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿದ್ರೆ ಸಾಕಾಗುತ್ತೆ. ನಾವು ಡೀಟೇಲ್ ಆಗಿ ಬರಿತಾ ಹೋಗ್ಬೇಕು ಮಕ್ಕಳೇ. ಎ ನ ವಯಸ್ಸು 19 ವರ್ಷ, ಬಿ ನ ವಯಸ್ಸು 15 ವರ್ಷ. ನೆಕ್ಸ್ಟ್ ಎಕ್ಸ್ ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದ್ರೆ ಅವ್ರ ವಯಸ್ಸು, ಎ ನ ವಯಸ್ಸು ಎಕ್ಸ್ ಪ್ಲಸ್ 9 ವರ್ಷ 19 ವರ್ಷ ಆಗುತ್ತೆ. ಅದೇ ರೀತಿ ಬಿ ನ ವಯಸ್ಸು ಎಕ್ಸ್ ಪ್ಲಸ್ 15 ವರ್ಷ ಆಗುತ್ತೆ. ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ಅಂದ್ರೆ ಇವರಿಬ್ಬರ ಎಕ್ಸ್ ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗುತ್ತೆ. ಹಾಗಾಗಿ ಎಕ್ಸ್ ಪ್ಲಸ್ 19 ಇಂಟು ಎಕ್ಸ್ ಪ್ಲಸ್ 15 = 480 ಅಂತ ಬರ್ತೀನಿ. ಈಗ ಈ ಎಕ್ಸ್ ನಿಂದ ಎರಡು ಪದಗಳನ್ನು ಗುಣಾಕಾರ ಮಾಡೋಣ. ಅದೇ ರೀತಿಯಾಗಿ 19 ರಿಂದ ಎರಡು ಪದಗಳನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು 15 15 ಎಕ್ಸ್ ಆಗುತ್ತೆ. 19 ಇಂಟು ಎಕ್ಸ್ 19 ಎಕ್ಸ್ ಆಗುತ್ತೆ. 19 ಇಂಟು 15 ಗುಣಾಕಾರ ಮಾಡಿದ್ರೆ ನಮಗೆ 285 ಆಗುತ್ತೆ, ಈಕ್ವಲ್ ಟು 480. ಈಗ ನೆಕ್ಸ್ಟ್ ನಾವೇನು ಮಾಡೋಕಪ್ಪ ಅಂದರೆ 15 ಮತ್ತು 19 ಕೂಡಿಸ್ಬೇಕು. 480 ಎಡಭಾಗಕ್ಕೆ ತೆಗೆದುಕೊಂಡ್ಬರೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 15ಕ್ಕೆ 19 ಕೂಡಿದ್ರೆ 34 ಎಕ್ಸ್ ಆಗುತ್ತೆ, ಪ್ಲಸ್ 285 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 480 ಎಡಗಡೆ ತೆಗೆದುಕೊಂಡ್ಬಂದ್ರೆ ಮೈನಸ್ 480 ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 34 ಎಕ್ಸ್, 480ರಲ್ಲಿ 285 ಕಳೆಯೋಣ, 195 ಬರುತ್ತೆ. ಮೈನಸ್ 195 ಯಾಕಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಉತ್ತರದಲ್ಲಿ ಕೂಡ ಮೈನಸ್ ಆಗಿರುತ್ತೆ. ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಇದನ್ನ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸ್ತಾ ಹೋಗೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 34 ಎಕ್ಸ್ ಮೈನಸ್ 195. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಗುಣಾಕಾರ ಮಾಡಿದ್ರೆ ನಮಗೆ 195 ಬರಬೇಕು, ಅಂದ್ರೆ ಮೈನಸ್ 195 ಬರಬೇಕು ಮಕ್ಕಳು ಗುಣಾಕಾರ ಮಾಡಿದಾಗ. ಅಂದ್ರೆ ನೆಕ್ಸ್ಟ್ ಅದನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ ಏನು ಬರ್ಬೇಕಂದ್ರೆ 34 ಬರಬೇಕು. ಅಂತ ಸಂಖ್ಯೆಗಳು ಯಾವಪ್ಪ ಅಂದ್ರೆ 39 ಇಂಟು 5 ಆಗುತ್ತೆ. 39 ಇಂಟು 5 ಗುಣಾಕಾರ ಮಾಡಿದ್ರೆ 195 ಬರುತ್ತೆ. 39ರಲ್ಲಿ 5 ಕಳೆದ್ರೆ 34 ಬರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಎರಡೂ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಮೈನಸ್ ಇರುತ್ತೆ. ಯಾವ ಸಂಖ್ಯೆ ಮೈನಸ್ ಇರಬೇಕು ಅನ್ನೋದನ್ನ ಈ ಸಂಖ್ಯೆ ನಿರ್ಧಾರ ಮಾಡುತ್ತೆ. ಈ ಸಂಖ್ಯೆ ಚಿಹ್ನೆ ಅಂದ್ರೆ ಇದು ಪ್ಲಸ್ ಇದೆ ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಆಗುತ್ತೆ, ಸಣ್ಣ ಸಂಖ್ಯೆ ಮೈನಸ್ ಆಗಿರುತ್ತೆ. ಈ ಚಿಹ್ನೆಗಳನ್ನು ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ 34x ಜಾಗದಲ್ಲಿ 39x ಮೈನಸ್ 5x ಅಂತ ಬರ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಈ ಎರಡೂ ಸಂಖ್ಯೆಗಳನ್ನ ಸೇರ್ಕೊಂಡು ಒಂದು ಗುಂಪು, ಎರಡು ಪದಗಳನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಕಾಮನ್ ತೆಗೆದುಕೊಂಡ್ರೆ ಎಕ್ಸ್ ಉಳಿತೈತಿ, ಪ್ಲಸ್ ಎಕ್ಸ್ ಹೊರಗಡೆ ತೆಗೆದುಕೊಂಡ್ರೆ 39 ಹಾಗೆ ಒಳಗಡೆ ಉಳಿತೈತಿ. ಅದೇ ರೀತಿ ಇಲ್ಲಿ ಮೈನಸ್ 5 ಹೊರಗಡೆ ತೆಗೆದುಕೊಂಡ್ರೆ ಒಳಗಡೆ ಎಕ್ಸ್ ಉಳಿತೈತಿ, ಪ್ಲಸ್ 39 ಈಕ್ವಲ್ ಟು 0. ಮಕ್ಕಳಲ್ಲಿ ಪ್ಲಸ್ ಬಂದಿದೆ ಅಂದ್ರೆ ಇಲ್ಲಿ ಕೂಡ ಪ್ಲಸ್ ಬರಬೇಕು ನೋಡಿ. ಹಾಗಾದ್ರೆ ನಾವು ಚಿಹ್ನೆಗಳನ್ನ ಯಾವ ರೀತಿ ಬದಲಾಯಿಸಬೇಕಾಗುತ್ತದೆ. ಈಗ ನೀವು ಪ್ಲಸ್ ಬರ್ಕೊಂಡ್ಬಿಡೋದಿಲ್ಲ, ಇಲ್ಲಿ ಪ್ಲಸ್ ಇದೆ ಅಂದ್ರೆ ಇಲ್ಲಿ ಪ್ಲಸ್ ಬರ್ಕೋತೀರಿ. ಆದ್ರೆ ನೆಕ್ಸ್ಟ್ ಇಲ್ಲಿ ಯಾವ ಚಿಹ್ನೆ ಇರಬೇಕು ಅಂತ ಯಾವ್ದನ್ನ ನಿರ್ಧಾರ ಮಾಡ್ಬೇಕಂದ್ರೆ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಗಿದೆ ಅಂದ್ರೆ ಚಿಹ್ನೆ ಬದಲಾವಣೆ ಆಗಿದೆ ಅಂದ್ರೆ ಇಲ್ಲಿ ಮೈನಸ್ ಹಾಕೋರಿ. ಒಂದ್ ವೇಳೆ ಪ್ಲಸ್ ಇದ್ದಿದ್ದು ಇಲ್ಲಿ ಪ್ಲಸ್ ಬಂದಿದೆ ಅಂದ್ರೆ ಇಲ್ಲಿ ಪ್ಲಸ್ ಹಾಕೋರಿ, ಇಷ್ಟೇ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಪ್ಲಸ್ 39 ಕಾಮನ್ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ 5 ಉಳಿತೈತಿ. ಈಗ ನಾವು ನೆಕ್ಸ್ಟ್ ಎಕ್ಸ್ ಪ್ಲಸ್ 39 ಈಕ್ವಲ್ ಟು 0 ಅಂತ, ಅದೇ ರೀತಿಯಾಗಿ ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇಲ್ಲಿ ಪ್ಲಸ್ 39 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಮೈನಸ್ 39 ಆಗುತ್ತೆ. ಮೈನಸ್ 5 ಬಲಕ್ಕೆ ತಗೊಂಡ್ಬಂದ್ರೆ ಪ್ಲಸ್ 5 ಆಗುತ್ತೆ. ಇಲ್ಲಿ ವರ್ಷಗಳು ಯಾವಾಗಲೂ ಮೈನಸ್ನಾಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ಕೈ ಬಿಟ್ಟು ಈ ಸಂಖ್ಯೆನ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದ್ರೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ 5 ಆಗುತ್ತೆ. ಅಂದ್ರೆ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಎಷ್ಟು ವರ್ಷಗಳ ನಂತರ ಅಂತ ಕೇಳಿರೋದ್ರಿಂದ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗುತ್ತೆ ಅಂದ್ರೆ 480 ಆಗುತ್ತದೆ ಅಂತ ಬರೀಬೇಕು ಮಕ್ಕಳೇ. ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ, ಆಯ್ಕೆ ಪ್ರಶ್ನೆ ಇದೆ. ಒಬ್ಬ ವಿದ್ಯಾರ್ಥಿಯು ₹60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಇವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಒಂದು ಪುಸ್ತಕದ ಬೆಲೆಯು ₹1 ಕಡಿಮೆ ಆಗುತ್ತಿತ್ತು. ಹಾಗಾದರೆ ಅವನು ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ರೆ. ಅಂದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಅವನ ಹತ್ರ ಇರ್ತಕ್ಕಂಥದ್ದು ಟೋಟಲ್ ₹60 ಇದೆ. ಆ ₹60ಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಪುಸ್ತಕಗಳನ್ನು ತಗೋತಾನೆ. ಆ ಪುಸ್ತಕಗಳ ಸಂಖ್ಯೆ ಗೊತ್ತಿಲ್ಲ. ಹಾಗಾಗಿ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ ಪುಸ್ತಕಗಳ ಸಂಖ್ಯೆ ಎಕ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಏನ್ ಕೇಳ್ತಿದ್ರು ಅಂದ್ರೆ ಅವರು ಈ ₹60ಗೆನೆ 5 ಪುಸ್ತಕಗಳನ್ನು ಹೆಚ್ಚಿಗೆ ತಗೊಂಡಿದ್ರೆ, ಅಂದ್ರೆ ಮೊದಲಿಗೆ ಎಕ್ಸ್ ಪುಸ್ತಕಗಳಿದ್ರು, ನೆಕ್ಸ್ಟ್ ಇನ್ನೂ 5 ಪುಸ್ತಕಗಳು ಹೆಚ್ಚಿಗೆ ಆದವು. ಆಗ ಹೆಚ್ಚಿಗೆ ತಗೊಂಡಿದ್ರೆ
ಪ್ರತಿ ಪುಸ್ತಕದ ಬೆಲೆ ಏನಾಕಿತ್ತಪ್ಪ ಅಂದರೆ ₹1 ಕಡಿಮೆ ಆಕಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನು ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ. ಇಲ್ಲಿ ಒಟ್ಟು ಹಣ ₹60 ಇದೆ. ನಾವಿಲ್ಲೊಂದು ಕಾಲಮ್ ಈ ಥರ ಒಂದು ಬಾಕ್ಸ್ ಹಾಕೊಂಡ್ಬಿಡೋಣ ಮಕ್ಕಳೇ. ಇದು ಪುಸ್ತಕಗಳ ಸಂಖ್ಯೆ ಅಂತ, ಇದು ಪ್ರತಿ ಪುಸ್ತಕದ ಬೆಲೆ. ಅಂದರೆ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆದರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟಾಗುತ್ತೆ ಅಂದರೆ 60/x ಆಗುತ್ತೆ. ಅಂದರೆ ಒಟ್ಟು ಹಣ ₹60 ಇದೆ. ಒಂದು ಪುಸ್ತಕದ ಬೆಲೆಯಿಂದ ಭಾಗಾಕಾರ ಮಾಡಿದ್ರೆ ನಮಗೆ ಪ್ರತಿ ಪುಸ್ತಕದ ಬೆಲೆ ಸಿಕ್ಬಿಡ್ತೈತಿ. ಹಾಗೆ 60/x. ನೆಕ್ಸ್ಟ್ ಏನು ಹೇಳ್ತಾ ಇದ್ರು ಪ್ರಶ್ನೆಯಲ್ಲಿ, ಪುಸ್ತಕಗಳ ಸಂಖ್ಯೆ 5ಕ್ಕೆ ಹೆಚ್ಚಾದರೆ ಅಂದರೆ 5 ಪುಸ್ತಕಗಳಿಗೆ ಹೆಚ್ಚಾದರೆ ಅಂದರೆ ಮೊದಲಿಗೆ ಎಕ್ಸ್ ಇದ್ದು ನೆಕ್ಸ್ಟ್ x+5 ಆಗ್ತವೆ. ಆಗ ಪ್ರತಿ ಪುಸ್ತಕದ ಬೆಲೆ ಏನಾಗುತ್ತೆ ಅಂದರೆ 60/x+5 ಆಗುತ್ತೆ. ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂತಂದರೆ, ಈ ಪ್ರಶ್ನೆ ಏನು ಹೇಳ್ತಿದೆ ಅಂದರೆ ₹1 ಕಡಿಮೆ ಆಗುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ 60/x ಮೈನಸ್ 60/x+5 = 1 ಅಂತ. ಅಂದರೆ ಇವೆರಡರ ವ್ಯತ್ಯಾಸ ಎಷ್ಟಿದೆಯಪ್ಪ ಅಂತಂದರೆ 1 ಇದೆ. ಹಾಗಾಗಿ ನಾವಿಲ್ಲಿ =1 ಅಂತ ಬರೆದ್ವಿ, ಇಲ್ಲಿ ಮೈನಸ್ ಅಂತ ಬರೆದ್ವಿ. ಮಕ್ಕಳೇ, ನಿಮಗೆ ಇದೇ ಪ್ರಶ್ನೆಯಲ್ಲಿ ₹1 ಹೆಚ್ಚು ಅಂತ ಕೊಟ್ಟಿದ್ರೆ, ನಾನು ಹಂಗೆ ಸುಮ್ಮನೆ ನಿಮಗೆ ಹೇಳ್ತಾ ಇದ್ದೀನಿ, ಹೆಚ್ಚು ಅಂತ ಕೊಟ್ಟಿದ್ರೆ ನೀವೇನು ಮಾಡಬೇಕು, ಈಗ ನಾವು ಇದ್ರೆ 60/x ಅಲ್ಲಿ 60/x+5 ಕಳೆದಿದ್ವಿ. ಹೆಚ್ಚು ಅಂತ ಕೊಟ್ಟರೆ ಏನು ಮಾಡ್ಬೇಕಂದ್ರೆ ಉಲ್ಟಾ ಬರಿಬೇಕಂದ್ರೆ 60/x+5ರಲ್ಲಿ ಅಂದರೆ ಈ ಸಂಖ್ಯೆಯಲ್ಲಿ ಇದನ್ನು ಕಳಿಬೇಕು. ಅವಾಗ ಇದು ಯಾವಾಗ ಅಂದರೆ ಹೆಚ್ಚಾದಾಗ ಅಂತ ಕೇಳಿದಾಗ, ಕಡಿಮೆ ಆಗಿದೆ ಅಂದಾಗ ಇದರಲ್ಲಿ ಇದನ್ನು ಕಳೀರಿ ಮಕ್ಕಳೇ. ಈಗ ಈ ಪ್ರಶ್ನೆಯಲ್ಲಿ ಏನಾಗಿದೆ ಅಂದರೆ ₹1 ಕಡಿಮೆ ಆಗುತ್ತಿತ್ತು ಅಂತ ಕೇಳಿದ್ದಾರೆ. ಹಾಗಾಗಿ 60/- ಅಂದರೆ ಇದರಲ್ಲಿ ಇದನ್ನು ಕಳೆಯೋಣ. ನೆಕ್ಸ್ಟ್ ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಇವೆರಡರ ಲಸ ತೆಗಿಬೇಕು. ಲಸ ತೆಗೆದಂದ್ರೆ ಇವೆರಡನ್ನ ಗುಣಾಕಾರ ಮಾಡಬೇಕು. ಅಂದರೆ x × x+5 ಆಗುತ್ತೆ. ನೆಕ್ಸ್ಟ್ ಓರೆ ಗುಣಾಕಾರ ಮಾಡಬೇಕು. 60 × x+5 ಮೈನಸ್ 60 × x 60x = 1 ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಈ 60ರಿಂದ x ಮತ್ತು 5ನ್ನು ಗುಣಾಕಾರ ಮಾಡೋಣ. ನೆಕ್ಸ್ಟ್ x ನಿಂದ x ಮತ್ತು 5ನ್ನು ಗುಣಾಕಾರ ಮಾಡೋಣ. ಈಗ 60 ಆಮೇಲೆ ಮಾಡ್ಕೊಳ್ಳೋಣ. 60 × x+5 ಮೈನಸ್ 60x ಈ x × x+5 ಬಲಕ್ಕೆ ತೆಗೆದುಕೊಳ್ಳೋಣ. ಅಂದರೆ 1ರಿಂದ ಗುಣಾಕಾರ ಮಾಡಿದ್ರೆ ಇದ್ರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ, ಅದನ್ನು ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಈ ಗುಣಾಕಾರ ಮಾಡ್ತಾ ಹೋಗೋಣ. 60 × x ಅಂದರೆ 60x ಪ್ಲಸ್ 60 × 5 6 ಇಲ್ಲಿ 30 ಬರೆದ್ರೆ 1 0 ಬರೀ 300 ಆಗುತ್ತೆ. ಮೈನಸ್ 60x x × x² ಪ್ಲಸ್ ಆಗಿ ಬರ್ಕೊಳ್ಳೋಣ. x × 5 5x ಆಗುತ್ತೆ. ಇಲ್ಲಿ ಮೈನಸ್ 60x ಪ್ಲಸ್ 60x 0 ಆಗುತ್ತೆ. ಹಾಗಾಗಿ ಇಲ್ಲಿ ಎಡಭಾಗದಲ್ಲಿ 300 ಉಳಿತೈತಿ, ಬಲಭಾಗದಲ್ಲಿ x² ಪ್ಲಸ್ 5x ಹಾಗೆ ಇರಲಿ. ಈಗ 300ನ್ನು ಬಲಭಾಗಕ್ಕೆ ತೆಗೆದುಕೊಂಡ್ಬಂದರೆ ಮೈನಸ್ 300 ಆಗುತ್ತೆ. x² ಪ್ಲಸ್ 5x ಮೈನಸ್ 300 = 0. ಇದು ಒಂದು ವರ್ಗ ಸಮೀಕರಣ ಆಯಿತು. ಈಗ ನಾವು ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ x ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಏನಾಗುತ್ತೆ ಅಂದರೆ ಗುಣಾಕಾರ ಮಾಡಿದರೆ 300 ಬರಬೇಕು, ಮೈನಸ್ 300 ಬರಬೇಕು, ಆಮೇಲೆ ಎರಡನ್ನು ಕೂಡಿದ್ರೆ ನಮಗೆ 5 ಬರಬೇಕು. ಅಂಥ ಸಂಖ್ಯೆಗಳು ಯಾವಪ್ಪ ಅಂತಂದರೆ +20 ಮೈನಸ್ 15 ಆಗುತ್ತೆ ಮಕ್ಕಳೇ. ಅಂದರೆ 5x ಜಾಗದಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ 20x ಮೈನಸ್ 15x ಅಂತ ಬರ್ಕೊಳ್ಳೋಣ. ಈಗ ಇವೆರಡನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ಇವೆರಡು ಸೇರಿ ಒಂದು ಗುಂಪು ಮಾಡ್ಕೊಂಡ್ರೆ ಇದರಲ್ಲಿ ಎರಡರಲ್ಲಿ x ಅನ್ನು ಕಾಮನ್ ತೆಗೆದುಕೊಳ್ಳೋಣ. x + 20 ಆಗುತ್ತೆ ಮೈನಸ್ ಈ ಎರಡರಲ್ಲಿ ನಾವೇನು 15ನ್ನು ಕಾಮನ್ ತೆಗೆದುಕೊಂಡ್ರೆ ಬ್ರ್ಯಾಕೆಟಲ್ಲಿ x + 20 = 0 ಆಗುತ್ತೆ. ಈ ಎರಡರಲ್ಲಿ x + 20ನ್ನು ಕಾಮನ್ ತೆಗೆದುಕೊಳ್ರಿ, ಆವಾಗ x ಮೈನಸ್ 15 ಉಳಿತೈತಿ. x + 20 = 0. ಅದೇ ರೀತಿ x - 15 = 0 ಅಂತ ಬರ್ಕೊಳ್ಳೋಣ. ಆವಾಗ ಇದು ನೋಡ್ರಿ +20 ಈ ಕಡೆ ಬಲಕ್ಕೆ ಬಂದರೆ ಅದು -20 ಆಗುತ್ತೆ. ಅದೇ ರೀತಿ ಈ ಕಡೆ -15 ಬಲಕ್ಕೆ ಬಂದರೆ +15 ಆಗುತ್ತೆ. ಅದರಲ್ಲಿ x ಒಂದು -20 ಆದರೆ ಇನ್ನೊಂದು 15 ಬಂತು. ಇಲ್ಲಿವರು ಪುಸ್ತಕಗಳ ಸಂಖ್ಯೆ ಅಂತ ಕೇಳಿದ್ರೆ, ಹಾಗಾಗಿ ಮೈನಸ್ ಇರೋದ್ರೆ ನಾವು ಕೈ ಬಿಟ್ಟು ಪ್ಲಸ್ ಅನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಅಂದರೆ ಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತಪ್ಪ ಅಂತಂದರೆ 15. ನೆಕ್ಸ್ಟ್ 30ನೇ ಪ್ರಶ್ನೆ. ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಯು. ಇಲ್ಲಿ 3 ಪ್ರಶ್ನೆಗಳಿರುತ್ತೆ. ಮೊದಲನೇದು 2ಕ್ಕಿಂತ ಹೆಚ್ಚು ಆಗಿರುವ, ಎರಡನೇದು 2ಕ್ಕಿಂತ ಕಡಿಮೆ ಅಥವಾ 2ಕ್ಕೆ ಸಮ ಆಗಿರುವ, ಮೂರನೇದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮೊದಲು ಒಂದು ದಾಳವನ್ನು ಉರುಳಿಸಿದಾಗ ಬರತಕ್ಕಂಥ ಫಲಿತಾಂಶಗಳನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ. S =
ಇಲ್ಲಿ ಪುಷ್ಪವರ್ಣ ಹಾಕಿ 1 ರಿಂದ 6 ತನಕ ಬರ್ಕೋಬೇಕು. ಯಾಕಂದ್ರೆ ದಾಳದ ಮೇಲೆ ಮುಖದ ಮೇಲೆ ಇರತಕ್ಕಂಥದ್ದು 1 ರಿಂದ 6 ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎನ್ ಆಫ್ ಎಸ್ ಈಕ್ವಲ್ ಟು 6 ಆಗುತ್ತೆ. ಅಂದ್ರೆ ಒಟ್ಟು ಫಲಿತಾಂಶಗಳು 6 ಇರೋದ್ರಿಂದ ಎನ್ ಆಫ್ ಎಸ್ ಈಕ್ವಲ್ ಟು 6 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಇಲ್ಲಿ ನಾವು ಒಂದು ಘಟನೆಯನ್ನು ಇದನ್ನು ಎ ಅಂತ, ಇದನ್ನು ಬಿ, ಇದನ್ನು ಸಿ ಅಂತ ತಗೊಳ್ಳೋಣ. ಎ ಈಸ್ ಈಕ್ವಲ್ ಟು ಏನಂತಿದ್ರೆ 2ಕ್ಕಿಂತ ಹೆಚ್ಚು ಆಗಿರುವ ಅಂತ ಹೇಳಿದ್ರೆ, ಅಂದ್ರೆ 2ಕ್ಕಿಂತ ಹೆಚ್ಚು ಅಂದ್ರೆ 2ಕ್ಕಿಂತ ಹೆಚ್ಚು 3, 4, 5, 6 ಆಗುತ್ತೆ. 3, 4, 5, 6 ಇದನ್ನ ಎನ್ ಆಫ್ ಎ ಈಕ್ವಲ್ ಟು 4 ಅಂತ ತಗೊಳ್ಳೋಣ. ಇವೆಷ್ಟು ಅಂದ್ರೆ 1, 2, 3, 4 ಅದಾವ, ಹಾಗಾಗಿ 4 ಅಂತ ತಗೋತೀವಿ. ನಮಗೆ ಈಗಾಗಲೇ ಪಿ ಆಫ್ ಎ ಸೂತ್ರ ಗೊತ್ತಿದೆ. ಪಿ ಆಫ್ ಎ ಸಂಭವನೀಯತೆ ಸೂತ್ರ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಬೆಲೆ 4 ಇದೆ, ಎನ್ ಆಫ್ ಎಸ್ 6 ಇದೆ. ಇದನ್ನು ನಾವು 2ರಿಂದ ಕ್ಯಾನ್ಸಲ್ ಮಾಡಿದ್ರೆ 2 2 ಆಗುತ್ತೆ, 2 3 ಆಗುತ್ತೆ. ಹಾಗಾಗಿ ಇದರ ಸಂಭವನೀಯತೆ ಎಷ್ಟು ಅಂದ್ರೆ 2/3 ಆಗಿರುತ್ತೆ. ನೆಕ್ಸ್ಟ್ 2ಕ್ಕಿಂತ ಕಡಿಮೆ ಅಥವಾ 2ಕ್ಕೆ ಸಮ ಆಗಿರುವ ಅಂತ, ಇದನ್ನ ಘಟನೆ ಬಿ ಅಂತ ತೆಗೋಣ. ಇದರ ಫಲಿತಾಂಶ ಏನಾಗಿರುತ್ತೆ ಅಂದ್ರೆ 1, 2 ಆಗಿರುತ್ತೆ. ನೋಡ್ರಿ, ಬಹಳ ಜನ ಏನ್ ಮಾಡ್ತಾರಪ್ಪ ಅಂದ್ರೆ 2ಅನ್ನ ಕೈ ಬಿಡ್ತಾರೆ. ಯಾಕಂದ್ರೆ ಇದನ್ನ ಮಾತ್ರ ನಾವು ಕರೆಕ್ಟಾಗಿ ಗಮನಿಸಿರ್ತಾರೆ. 2ಕ್ಕಿಂತ ಕಡಿಮೆ ಅಂದ್ರೆ ಇಲ್ಲಿ 1 ಇರುತ್ತೆ ಅಂತ. ಅಥವಾ ಅಂತ ಕೇಳಿದ್ರೆ 2ಕ್ಕೆ ಸಮ ಆಗಿರುವ ಅಂತಂದ್ರೆ 2ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. 1 ಮತ್ತು 2ಅನ್ನ ಬರ್ಕೋಬೇಕು. ಅಂದ್ರೆ ಇಲ್ಲಿ ಎನ್ ಆಫ್ ಬಿ ಈಕ್ವಲ್ ಟು 2 ಆಗುತ್ತೆ. ನಾವು ಇದನ್ನ ಸಂಭವನೀಯತೆ ಪಿ ಆಫ್ ಬಿ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು, ಇಲ್ಲಿ ಎನ್ ಆಫ್ ಬಿ 2 ಇದೆ, ಎನ್ ಆಫ್ ಎಸ್ 6 ಇದೆ. ನಾವು ಇಲ್ಲಿ 2ರಿಂದ ಕ್ಯಾನ್ಸಲ್ ಮಾಡಿದ್ರೆ 2 1 2 3 ಆಗುತ್ತೆ, 1/3. ಮೂರನೇ ಪ್ರಶ್ನೆ, ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಅಂತ. ಅವಿಭಾಜ್ಯ ಸಂಖ್ಯೆಗಳಂದ್ರೆ 2, 3, 5 ಅಂದ್ರೆ ಈ ಸಂಖ್ಯೆಗಳಲ್ಲಿ 1 ರಿಂದ 6ರಲ್ಲಿ 2, 3, 5 ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಇದನ್ನು ಎನ್ ಆಫ್ ಸಿ ಈಕ್ವಲ್ ಟು 3 ಅಂತ ಬರ್ಕೊಳ್ಳೋಣ. ಅದೇ ರೀತಿ ಪಿ ಆಫ್ ಸಿ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು 3/6. 3/6 ಕ್ಯಾನ್ಸಲ್ ಮಾಡಿದ್ರೆ 1/2 ಉಳಿತದೆ. 31ನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎಯು ಬಿ ಸಿ ಮೇಲಿನ ಒಂದು ಬಿಂದು. ಕರ್ಣ ಬಿ ಡಿಯು ಎ ಮತ್ತು ಇ ಬಿಂದುಗಳನ್ನು ಸೇರಿಸುವ ರೇಖೆಯನ್ನು ಎಫ್ ನಲ್ಲಿ ಛೇದಿಸುತ್ತದೆ. ಡಿ ಎಫ್ ಇಂಟು ಇ ಎಫ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎಸ್ ಎಂದು ಸಾಧಿಸಿ ಅಂತ. ಮಕ್ಕಳ ಒಂದು ಚಿತ್ರವನ್ನು ಹಾಕೊಂಡ್ರೆ ಈ ರೀತಿಯಾಗಿರುತ್ತೆ. ಎ ಬಿ ಸಿ ಡಿ ಅನ್ನೋದೊಂದು ಸಮಾಂತರ ಚತುರ್ಭುಜ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅವರು, ಇ ಯು ಬಿ ಸಿಯ ಮೇಲಿನ ಒಂದು ಬಿಂದು. ಅಂದ್ರೆ ಈ ಬಿ ಸಿಯ ಮೇಲಿನ ಒಂದು ಬಿಂದು ಆಗಿರುತ್ತೆ. ಕರ್ಣ ಬಿ ಡಿ ಯು ಅಂದ್ರೆ ಬಿ ಡಿ ಏನ್ ಮಾಡುತ್ತಪ್ಪ ಅಂದ್ರೆ ಎ ಮತ್ತು ಈ ಬಿಂದುಗಳನ್ನು ಸೇರಿಸುವ, ಅಂದ್ರೆ ಇದನ್ನ ಎ ಮತ್ತು ಎ ನ ಸೇರಿಸುವ ರೇಖಾಖಂಡವನ್ನ ಎಫ್ ನಲ್ಲಿ ಛೇದಿಸುತ್ತದೆ ಅಂತ ಹೇಳಿದ್ರೆ, ನಾವೇನ್ ಸಾಧಿಸಬೇಕಾಗಿದೆ ಅಂದ್ರೆ ಈಗ ಡಿ ಎಫ್ ಇಂಟು ಇ ಎಫ್ ಈಕ್ವಲ್ ಟು ಎಫ್ ವಿ ಇಂಟು ಎಫ್ ಎ ಅಂತ ಸಾಧಿಸಬೇಕು. ಬಹಳ ಸರಳ ಮಕ್ಕಳೇ ಇದು. ಅಂದ್ರೆ ಇಲ್ಲಿ ಡಿ ಎಫ್ ಬೈ ಎಫ್ ವಿ ಈಕ್ವಲ್ ಟು ಎಫ್ ಇ ಬೈ ಎಫ್ ಎ ಬೈ ಎಫ್ ಬಿ ಇ ಅಂತ ಸಾಧಿಸಬೇಕು. ಅಂದ್ರೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಂತ ಸಾಧಿಸಬೇಕು. ಸಮರೂಪ ತ್ರಿಭುಜಗಳಂದ್ರೆ ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ ಅಂತ ಅರ್ಥ. ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಡಿ ಸಮಾಂತರ ಬಿ ಸಿ. ಇಲ್ಲಿ ಚತುರ್ಭುಜ ಸಮಾಂತರ ಚತುರ್ಭುಜ ಅಂದ್ರೆ ಅದರ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತಾವ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಅದನ್ನೇ ನಾನು ಇಲ್ಲಿ ಬರ್ದೇನೆ. ಇಲ್ಲಿ ಎ ಡಿ ಸಮಾಂತರ ಬಿ ಸಿ ಮತ್ತು ಬಿ ಡಿಯು ರೇಖಾಖಂಡವು ಈ ಬಿ ಡಿ ಅಂದ್ರೆ ಇದು ಎ ಡಿ ಮತ್ತು ಬಿ ಸಿ ಸಮಾಂತರ ಅಂದ್ರೆ ಇದನ್ನ ಈ ರೀತಿಯಾಗಿ ಹೇಳಿದ್ರೆ ಇದು ಏನಂದ್ರೆ ಛೇದಕ ರೇಖೆಯಾಗಿರ್ಲಿ. ನೆಕ್ಸ್ಟ್ ನಾವೀಗ ತ್ರಿಭುಜ ಎ ಎಫ್ ಡಿ ಮತ್ತು ತ್ರಿಭುಜ ಇ ಎಫ್ ಬಿ ಈ ಎರಡು ತ್ರಿಭುಜವನ್ನ ತಗೊಳ್ಳೋಣ. ಇದರಲ್ಲಿ ಎಫ್ ಡಿ ಇಲ್ಲಿ 4 ಅಂತ ಬರೆದಿಲ್ಲ, ಇದು 4ನೇ ಕೋನ ಮತ್ತು 3ನೇ ಕೋನ. ಎಫ್ ಬಿ ಇ ಇವೆರಡೂ ಕೋನಗಳು ಪರ್ಯಾಯ ಕೋನಗಳು, ಸಮ ಇರುತ್ತೆ. ಯಾಕಪ್ಪ ಅಂತಂದ್ರೆ ಪರ್ಯಾಯ ಕೋನಗಳಾಗಿರುತ್ತೆ. ಅದೇ ರೀತಿಯಾಗಿ ಎಫ್ ಎ ಡಿ ಈ ಕೋನ, ನೆಕ್ಸ್ಟ್ ಎಫ್ ಇ ಬಿ ಈ ಕೋನ, ಇವೆರಡು ಕೋನಗಳು ಸಮ ಇರುತ್ತೆ. ಏಕೆಂದ್ರೆ ಅವು ಕೂಡ ಆಂತರಿಕ ಪರ್ಯಾಯ ಕೋನಗಳು. ನೆಕ್ಸ್ಟ್ ಕೋನ 1, 2 ಅಂತ ಬರ್ತೀವಿ ನೋಡ್ರಿ. ಅಂದ್ರೆ ಎ ಎಫ್ ಡಿ ಈಕ್ವಲ್ ಟು ಇ ಎಫ್ ಬಿ ಈ ಎರಡು ಕೋನಗಳು ಸಮ. ಯಾಕಂದ್ರೆ ಅವು ಎರಡು ಶೃಂಗಾಭಿಮುಖ ಕೋನಗಳಾಗಿರುತ್ತೆ. ಅಂದ್ರೆ ಈ ಎರಡೂ ತ್ರಿಭುಜಗಳಲ್ಲಿ 3 ಅನುರೂಪ ಕೋನಗಳು ಸಮ ಆಗಿದೆ. ಆದ್ದರಿಂದ ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಎಫ್ ಡಿ ಸಮರೂಪ ತ್ರಿಭುಜ ಇ ಎಫ್ ಬಿ ಅಂತ ಬರೀಬೇಕು.
ನೆಕ್ಸ್ಟು ಇಲ್ಲಿ ಎರಡೂ ತ್ರಿಭುಜಗಳು ಸಮರೂಪಗಳಾದ ಮೇಲೆ ಅದರ ಅನುರೂಪ ಬಾಹುಗಳು ಹೇಗಿರುತ್ತೆ ಅಂದರೆ ಸಮಾನುಪಾತದಲ್ಲಿ ಇರುತ್ತೆ. ಅಂದರೆ AF ಬೈ FE ಅಂತ ಬರೀಬೇಕು, ಅಥವಾ EF ಈಕ್ವಲ್ ಟು DF ಬೈ FB ಈಕ್ವಲ್ ಟು AD ಬೈ BE ಅಂತ ಬರೀಬೇಕು. ಯಾಕಂದರೆ ಇಲ್ಲಿ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಅರ್ಥ ಇದೆ. ನಾವು ಪೂರ್ತಿ ಬರೆದ್ರೆ ಸ3 ಬಾ ಅಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಅರ್ಥ ಆಗುತ್ತೆ. ಈಗ ನಮಗೆ ಪ್ರಶ್ನೆಯಲ್ಲಿ DF, EF, FB, FE ಅಂತಿದೆ ಅಂದರೆ ಈ ಭಾಗವನ್ನು ಮಾತ್ರ ನಾವು ಏನು ಸಪರೇಟ್ ಆಗಿ ಬರ್ಕೊಳ್ಳೋಣ. AF ಬೈ EF ಈಕ್ವಲ್ ಟು FD ಬೈ BF ಅಥವಾ FB. ಈಗ ನಾವು ಇದನ್ನು ಓರೆ ಗುಣಾಕಾರ ಮಾಡೋಣ. AF ಇಂಟು BF, EF ಇಂಟು DF ಅಂತ ಬರ್ಕೊಂಡಿವಿ. ಈಗ ಪ್ರಶ್ನೆಯಲ್ಲಿ ಇರುವಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಂದರೆ ಇದನ್ನ ಎಡಭಾಗಕ್ಕೆ ತೆಗೆದುಕೊಂಡ್ಬಂದು ಇದನ್ನ ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ DF ಇಂಟು EF ಈಕ್ವಲ್ ಟು FB ಇಂಟು FA ಅಂತ ಅರ್ಥ. ಇಲ್ಲ ಏನು ಬದಲಾವಣೆ ಮಾಡ್ಕೊಂಡಿಲ್ಲ ಮಕ್ಕಳೇ. ಅಂದರೆ FA ಮತ್ತು AF ಒಂದೆರಡು ಒಂದೇ ಅರ್ಥ ಆಗಿರುತ್ತೆ. ಅದನ್ನು ನಾನು FA ಅಂತ ಬರ್ದಿದ್ದೀನಿ. ಅಂದರೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಏನಪ್ಪ ಅಂದರೆ DF ಇಂಟು EF ಈಕ್ವಲ್ ಟು FB ಇಂಟು FA. ಅಂದರೆ ಈಗ ನಾವು ಸಾಧಿಸಿದೆ ಅಂತ ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆಯ ಪ್ರಶ್ನೆ. ತ್ರಿಭುಜ ABCಯ ಬಾಹುಗಳಾದ AB ಮತ್ತು BC ಹಾಗೂ ಮಧ್ಯರೇಖೆ ADಗಳು ಕ್ರಮವಾಗಿ PQRನ ಬಾಹುಗಳಾದ PQ ಮತ್ತು QR ಹಾಗೂ ಮಧ್ಯರೇಖೆ PMನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ABC ಸಮರೂಪ ತ್ರಿಭುಜ PQR ಎಂದು ಸಾಧಿಸಿ. ಚಿತ್ರವನ್ನು ಹಾಕಿದರೆ ಈ ರೀತಿ ಇರುತ್ತೆ. ಇಲ್ಲಿ ಎರಡು ತ್ರಿಭುಜ ಇದೆ, ABC ಮತ್ತು ತ್ರಿಭುಜ PQR. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಶ್ನೆಯಲ್ಲಿ ಇದು AB ಮತ್ತು PQ, BC ಮತ್ತು QR, AD ಮತ್ತು PM ಇವು ಮೂರು ಅನುಪಾತದಲ್ಲಿ ಇದಾವೆ ಅಂತ ಹೇಳ್ತಿದ್ರು ಅವರು. ಅಂದರೆ ದತ್ತ ತ್ರಿಭುಜ ABC ಮತ್ತು PQRಗಳಲ್ಲಿ AB ಬೈ PQ ಈಕ್ವಲ್ ಟು BC ಬೈ QR ಈಕ್ವಲ್ ಟು AD ಬೈ PM ಆಗಿರುತ್ತೆ. ಅದು ಪ್ರಶ್ನೆಯಲ್ಲೇ ಕೊಟ್ಟಿರುವಂಥದ್ದು. ನಾವು ಸಾಧಿಸಬೇಕಾಗಿದ್ದೇನೋ ಅವರೇ ಕೊಟ್ಬಿಟ್ರೆ ಸಾಧನೆ ಏನು ಅಂತ. ತ್ರಿಭುಜ ABC ಸಮರೂಪ ತ್ರಿಭುಜ PQR ಅಂತ ಸಾಧಿಸಬೇಕು. ಅದರ ಸಾಧನೆ ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ದತ್ತದಲ್ಲಿ ಬರ್ಕೊಂಡಿದ್ದಲ್ಲ, ಇದನ್ನು ನಾವು ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ BC ಇದೆಯಲ್ಲ, AB ಬೈ PQ ಹಾಗೆ ಬರ್ಕೊಳ್ಳೋಣ, BC ಬೈ QR ಹಾಗೆ ಬರ್ಕೊಳ್ಳೋಣ, AD ಬೈ PM ಈ ದತ್ತ ಏನಿರುತ್ತಲ್ಲ ಇದನ್ನು ಈಕ್ವೇಷನ್ ಹಾಗೆ ಬರ್ಕೊಂಡು ಇಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ BCಯನ್ನು ಅರ್ಧದಿಂದ ಭಾಗಿಸೋಣ. ಅಂದರೆ ಅರ್ಧದಿಂದ ಭಾಗಿಸಿ ಗುಣಿಸೋಣ. ಅಂದರೆ ಯಾಕಪ್ಪ ಅಂತಂದರೆ ಈಗ ನಮಗೆ ಈ ಎರಡು ತ್ರಿಭುಜಗಳು ಬೇಕಾಗಿದೆ. ಕೋನ B ಕೋನ Q ಸಮ ಅಂತ ಸಾಧಿಸಬೇಕಾಗಿದೆ. ಆ ಕಾರಣಕ್ಕಾಗಿ BCಯ ಅರ್ಧ ನೆಕ್ಸ್ಟ್ QRನ ಅರ್ಧ ಅಂತ ಅರ್ಥ. ಈಗ BCನ ಅರ್ಧ ಎಷ್ಟಾಗುತ್ತೆ? BD ಆಗುತ್ತೆ. ಅದೇ ರೀತಿ QRನ ಅರ್ಧ ಎಷ್ಟಾಗುತ್ತೆ ಅಂದರೆ QM ಆಗುತ್ತೆ. ಅದನ್ನು ನಾನು ಇಲ್ಲಿ ಈ ಭಾಗದಲ್ಲಿ BD ಬೈ PQM ಅಂತ ಬರ್ತೀನಿ. ಈ ಟರ್ಮ್ ಆಸ್ ಇಟ್ ಈಸ್ ಇದೆ, ಈ ಟರ್ಮ್ ಆಸ್ ಇಟ್ ಈಸ್ ಇದೆ. ಇಲ್ಲಿ ಕಾರಣನೂ ಕೂಡ ಕೊಟ್ಟಿದೆ. DU BCಯ ಮಧ್ಯಬಿಂದು, MU QRನ ಮಧ್ಯಬಿಂದು. ಆದ್ದರಿಂದ ಅಂದರೆ ಇಲ್ಲಿ ನೋಡ್ರಿ EB ಬೈ PQ, BD ಬೈ QM, AD ಬೈ PM ಮೂರು ಬಾಹುಗಳು ಸಮಾನುಪಾತದಲ್ಲಿವೆ. ಅಂದರೆ ತ್ರಿಭುಜ ABD ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡೂ ತ್ರಿಭುಜಗಳು ಸಮರೂಪ ಆಗಿರುತ್ತೆ. ಏಕೆಂದರೆ ಬಾ ಸಮರೂಪತೆಯ ನಿರ್ಧಾರಕ ಗುಣ ಅಂದರೆ ಬಾಹು ನಿರ್ಧಾರಕ ಗುಣ. ನೆಕ್ಸ್ಟ್ ಇವು ಎರಡೂ ತ್ರಿಭುಜಗಳು ಸಮರೂಪ ಆಗಿದ್ದಾಗ ಇದರ ಅನುರೂಪ ಬಾಹುಗಳು ಸಮ ಇರಲೇಬೇಕು. ಆದ್ದರಿಂದ ತ್ರಿಭುಜ ABD ಈ ಕೋನ ಮತ್ತು ತ್ರಿಭುಜ PQM ಇವೆರಡು ಸಮ ಇರುತ್ತೆ. ಏಕೆಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಅಂತ. ಆದ್ದರಿಂದ ತ್ರಿಭುಜ ABC ಈಕ್ವಲ್ ಟು ತ್ರಿಭುಜ PQR. ಯಾಕಂದರೆ ಈ B ಮತ್ತು Q ಸಮ ಇದ್ಮೇಲೆ ಇದು ABCಗೂ ಕೂಡ ಸಮ ಇರಲೇಬೇಕು. PQR ಮತ್ತು ABCಯಲ್ಲಿ ಕೂಡ ಕೋನ B ಮತ್ತು ಕೋನ Q ಸೇಮ್ ಇರೋದ್ರಿಂದ ತ್ರಿಭುಜ ABC ಈಕ್ವಲ್ ಟು ತ್ರಿಭುಜ PQR ಆಗುತ್ತೆ. ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದೇವೆ ನಾವು, ಅಂದರೆ AB ಬೈ PQ ಈಕ್ವಲ್ ಟು BC ಬೈ QR ಇಲ್ಲಿದೆ ದತ್ತದಲ್ಲಿ. ಸಮೀಕರಣ 1 ಮತ್ತು 2ರಿಂದ ಅಂದರೆ ಇಲ್ಲಿ ನೋಡ್ರಿ AB ಬೈ PQ
ನೆಕ್ಸ್ಟ್ ಬಿ ಸಿ ಈ ಟೋಟಲ್, ಇದು ಕ್ಯೂ ಆರ್. ಇದರ ಮಧ್ಯದಲ್ಲಿ ಒಂದು ಕೋನ ಅಂದರೆ ಬಾ ಕೋ ಬಾ ನಿರ್ಧಾರಕ ಗುಣದ ಆಧಾರದ ಮೇಲೆ 1 ಮತ್ತು 2ರಿಂದ ಇಲ್ಲೇ ಎರಡು ಬಾಹುಗಳು ಅನುಪಾತದಲ್ಲಿವೆ, ಅವುಗಳ ನಡುವಿನ ಕೋನ ಸಮ ಇದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿರುತ್ತೆ, ಏಕೆಂದರೆ ಬಾಕೋಬ ಸಮರೂಪತೆಯ ನಿರ್ಧಾರಕ ಗುಣ. ಮಕ್ಕಳೇ, ಇಲ್ಲಿ ನೀವು ಈ ಪ್ರಶ್ನೆಯಲ್ಲಿ ತ್ರಿಭುಜಗಳ ಪಾಠದ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ನೀವು ಥೇಲ್ಸ್ ಪ್ರಮೇಯ ಮತ್ತು ಈ 4 ಸಮರೂಪತೆಯ ನಿರ್ಧಾರಕ ಗುಣಗಳದವಲ್ಲ, 3 ಸಮರೂಪತೆಯ ನಿರ್ಧಾರಕ ಗುಣಗಳದವಲ್ಲ, ಅವುಗಳನ್ನು ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕಷ್ಟೇ. ಅಪ್ಲೈ ಮಾಡಿದ್ರೆ ಮುಗಿದೋಗುತ್ತೆ, ಸರಳವಾಗಿ ಉತ್ತರಗಳನ್ನು ನೀವು ಬಿಡಿಸಬಹುದು. 32ನೇ ಪ್ರಶ್ನೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಮಕ್ಕಳೇ, ನೀವು ಪ್ರಮೇಯವನ್ನ ಪ್ರಾಕ್ಟೀಸ್ ಮಾಡಿರ್ತೀರಿ, ಆ ಕಾರಣಕ್ಕಾಗಿ ನಾನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನೇರವಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ. 33ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದೆ. ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್ ಆಗಿದೆ. ಕೋನ ಎ ಒ ಬಿ = 120 ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬ್ರಾಕೆಟಲ್ಲಿ √3 = 1.7 ಎಂದು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ, ಇದು ಓ ವೃತ್ತ ಕೇಂದ್ರವಾಗಿರ್ತಕ್ಕಂಥ ವೃತ್ತದ ತ್ರಿಜ್ಯ ನೋಡ್ರಿ, ಇದು ಎಒ ಮತ್ತು ಬಿಒ ಸಮ ಇರುತ್ತೆ, ಯಾಕಂದ್ರೆ ಇವೆರಡೂ ಕೂಡ ತ್ರಿಜ್ಯಗಳಾಗಿರುತ್ತೆ. ಇವು ಎಷ್ಟಿದೆಪ್ಪ ಅಂದ್ರೆ 14 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಎ ಬಿಗೆ ಜಾಗ ಎಳೆದಿರ್ತಕ್ಕಂಥ ಲಂಬ ಅಂದ್ರೆ ಓಡಿ ಎಷ್ಟಿದೆಪ್ಪ ಅಂದ್ರೆ 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ 120 ಡಿಗ್ರಿ ಈ ಕೋನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕೇಳಿದ್ರೆ, ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಈ ಭಾಗದ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಅಂದ್ರೆ ಮಕ್ಕಳೇ, ನೀವು ಮೊದಲು ಓ ಎ ಪಿ ಬಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅಂದ್ರೆ 3ನೇ ಸ್ಟೆಪ್ ಅಲ್ಲಿ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ನಿ ಮಕ್ಕಳೇ, ಬಿಡಿಸ್ತಾ ಹೋಗೋಣ. ಇಲ್ಲಿ ವೃತ್ತದ ತ್ರಿಜ್ಯ r ಅಂತ ತಗೊಳ್ಳೋಣ. ಇಲ್ಲಿ ಎಒ = ಬಿಒ ಅಂದ್ರೆ ಎರಡು ತ್ರಿಜ್ಯಗಳು ಇದೆ, ಹಾಗಾಗಿ ಇಲ್ಲಿ ಎರಡನ್ನು ಬರ್ತೀನಿ, = 14 ಸೆಂಟಿಮೀಟರ್ ಇದೆ. ಅದೇ ರೀತಿ ಓಡಿ 7 ಸೆಂಟಿಮೀಟರ್ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ತ್ರಿಜ್ಯಾಂತರದ ಖಂಡದ ಕೋನವನ್ನು ಅವರೇ ಕೊಟ್ಟಿದ್ದಾರೆ 120 ಡಿಗ್ರಿ, ಅದನ್ನು ಥೀಟಾ = 120 ಡಿಗ್ರಿ ಅಂತ ಬರ್ಕೊಂಡಿದ್ವಿ. ಆದ್ರೆ ಮೊದಲು ನಾವು ಏನ್ ಮಾಡೋಣಪ್ಪ, ಇಲ್ಲಿ ಎಡಿ ಬೆಲೆಯನ್ನು ಕಂಡುಹಿಡಿಯೋಣ ಮೊದಲು. ಅಂದ್ರೆ ಎ ಬಿಯ, ಯಾಕಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಎತ್ತರ ಗೊತ್ತಿದೆ, ಪಾದ ಗೊತ್ತಿಲ್ಲ. ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ ನಿಮಗೆ, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತಿದೆ. ಹಾಗಾಗಿ ಎತ್ತರ ಗೊತ್ತಿದೆ, ಪಾದ ಗೊತ್ತಿಲ್ಲ, ಅಂದ್ರೆ ಎ ಬಿಯ ಬೆಲೆ ಗೊತ್ತಿಲ್ಲ. ಎ ಬಿ ಬೆಲೆಯನ್ನು ಕಂಡುಹಿಡೋಣ. ಇಲ್ಲಿ ತ್ರಿಭುಜ ಎ ಒ ಡಿ ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದು ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದ್ರೆ ವಿಕರ್ಣ ಏನಿದೆ ಎಒ ಇದೆ, ಎಒ ಸ್ಕ್ವೇರ್ = AD² + OD². ಇಲ್ಲಿ ಬರ್ದೇನೆ, ಅಂದ್ರೆ ಎಒ ಬೆಲೆ ತುಂಬೋಣ, 14 ಇದೆ, 14 ಸ್ಕ್ವೇರ್, AD² ಗೊತ್ತಿರೋದನ್ನ ಹಾಗೆ ಬರ್ಕೊಳ್ಳೋಣ. ಓಡಿ ಅಂದ್ರೆ 7 ಇದೆ, 7 ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. 14 ರ ವರ್ಗ 196, 7 ರ ವರ್ಗ 49. ಈಗ ನಾವು AD² = 49 ಎಡಕ್ಕೆ ತೆಗೆದುಕೊಂಡು ಬಂದ್ರೆ -49 ಆಗುತ್ತೆ. 196ರಲ್ಲಿ 49 ಕಳೆದ್ರೆ 147. ಇಲ್ಲಿ AD = ಏನಂತಂದ್ರೆ √147 ಆಗುತ್ತೆ. 147 ಯಾವ ರೀತಿ ಬರೀಬಹುದು ಅಂದ್ರೆ 49 × 7 ಅಂತ ಬರೀಬಹುದು ಮಕ್ಕಳೇ. ಹಾಗಾದ್ರೆ ನಮಗೆ 49ರ ವರ್ಗಮೂಲ ಗೊತ್ತಿರೋದ್ರಿಂದ ಅದನ್ನು ಹೊರಭಾಗಕ್ಕೆ ತೆಗೆದುಕೊಂಡ್ರೆ ವರ್ಗಮೂಲ 7 ಆಗುತ್ತೆ. √3 ಹಾಗೆ ಇರುತ್ತೆ, ಅಂದ್ರೆ AD = 7√3. ಅಂದ್ರೆ ಈ ಪಾರ್ಟ್ 7√3 ಆದ್ರೆ ಇದು ಕೂಡ 7√3 ಆಗುತ್ತೆ. ಅಂದ್ರೆ ಎ ಬಿ ಏನಾಗುತ್ತೆ ಅಂದ್ರೆ AD + BD ಆಗುತ್ತೆ. ಅಂದ್ರೆ 7√3 + 7√3 ಅಂದ್ರೆ 14√3 ಆಗುತ್ತೆ. ಅಂದ್ರೆ 7 7 ಕೂಡಿಸಿದ್ರೆ 14, 14√3. √3 ಬೆಲೆಯನ್ನು ನಾವಿಲ್ಲಿ 1.7 ತೆಗೆದುಕೊಳ್ಳಿ ಅಂತ ಹೇಳಿದರೆ, ಹಾಗಾಗಿ ರೂಟ್ ಜಾಗದಲ್ಲಿ 1.7 ಅಂತ ಬರ್ಕೊಂಡಿನಿ. 14 × 1.7 ಗುಣಾಕಾರ ಮಾಡಿದ್ರೆ ನಮಗೆ 23.8 ಬರುತ್ತೆ. ಅಂದ್ರೆ ಎ ಬಿಯ ಉದ್ದ 23.8 ಸೆಂಟಿಮೀಟರ್. ಅಂದ್ರೆ
ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯಪ್ಪ ಅಂದರೆ 23.8 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಈಗ ಲೆಕ್ಕ ಬಿಡಿಸ್ತಾ ಹೋಗೋಣ ಮಕ್ಕಳು. ನಮಗೆ ಎಲ್ಲ ಬೆಲೆಗಳು ಸಿಕ್ಕು ನೇರವಾಗಿ ಲೆಕ್ಕಕ್ಕೆ ಹೋಗ್ಬಿಡೋಣ. ಈಗ ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡೋಣ. ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿದೆ, θ/360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ಥೀಟಾ ಬೆಲೆ 120 ಇದೆ, 120 ಅಂತೇಳಿ ಅವ್ರು ಕೊಟ್ಟಿದ್ದಾರೆ, 120 ಡಿಗ್ರಿ ಇದೆ. ನೆಕ್ಸ್ಟ್ ಆರ್ ಬೆಲೆ ಕೂಡ ಗೊತ್ತಿದೆ 14 ಅಂತ. ಇಲ್ಲಿ 120 ಡಿಗ್ರಿ ಬೈ 360 ಡಿಗ್ರಿ ಇಂಟು ಪೈ ಬೆಲೆನ 22/7 ಅಂತ ತಗೊಳ್ಳೋಣ. ಇಲ್ಲಿ ಆರ್ ಅಂದರೆ 14 ಇದೆ, 14 ಸ್ಕ್ವೇರ್ ಇದೆ, ಹಾಗೆ ನೇರವಾಗಿ ನಾನು 14 ಇಂಟು 14 ಅಂತ ಬರ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 7 ಒಂದೇ ಆಗುತ್ತೆ, ಇದು 7 ಎರಡನೇ ಆಗುತ್ತೆ. ನೆಕ್ಸ್ಟ್ 0 ಮತ್ತು 0 ಕ್ಯಾನ್ಸಲ್ ಮಾಡಿರಿ, 12 ಒಂದೇ, 12 ಮೂರಲೆ 36 ಆಗುತ್ತೆ. ಈಗ 12 ಇಂಟು 14 ಇಂಟು 2 ಗುಣಾಕಾರ ಮಾಡಿದ್ರೆ 616. ಇಲ್ಲಿ ಛೇದದಲ್ಲಿ 3 ಉಳಿತೆ, 616/3 ಆಗುತ್ತೆ. ನೆಕ್ಸ್ಟ್ ಇದನ್ನು ನಾವು ಭಾಗಿಸಿದರೆ ಎಷ್ಟಾಗುತ್ತೆ ಅಂದರೆ ನೋಡ್ರಿ, 3 ಒಂದಲೇ 3 7 6 0, ಯಾಕಂದರೆ 3ರಿಂದ 1 ಭಾಗ ಆಗಲ್ಲ, ಹಾಗಾಗಿ 0 ತೊಗೊಳ್ಳೋಣ, 16 ಆಗುತ್ತೆ. 3 ಇಲ್ಲಿ 15 ಆಗುತ್ತೆ, ಮತ್ತೆ 1 ಉಳಿತೈತೆ 10 ಆಗುತ್ತೆ, 3 ಮೂರಲೆ 3 ಈ ಥರ ಹೋಗುತ್ತೆ ಮಕ್ಕಳು ಇದು. ಆದ್ದರಿಂದ ನಾವು ಇಲ್ಲಿ ಏನಪ್ಪ ಅಂದರೆ 205.3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅಷ್ಟು ತಗೊಳ್ಳೋಣ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ತ್ರಿಭುಜ OAB ದ ವಿಸ್ತೀರ್ಣ = 1/2 ಇಂಟು P ಇಂಟು H. ಇಲ್ಲಿ ಬಿ ಅಂದರೆ ಬೇಸ್ ಅಂದರೆ ಬ್ರೆತ್ ಅಂದರೆ ಪಾದದ ಅಳತೆ 23.8 ಅಂತ ಕಂಡುಹಿಡಿದಿದ್ವಿ ನಾವು ಆಗಲೇ. ನೆಕ್ಸ್ಟ್ ಹತ್ರ ಎಷ್ಟಿದೆ ಅಂದರೆ ಇದು 7 ಇರುತ್ತೆ, ಇಂಟು 7. ಇಲ್ಲಿ ನೋಡ್ರಿ, ಕ್ಯಾನ್ಸಲ್ ಮಾಡಿದ್ರೆ ಇದು 2 ಒಂದಲೇ 2 ಪಾಯಿಂಟ್ ಇದಾಗುತ್ತೆ, 2 9 ಆಗುತ್ತೆ. ನೆಕ್ಸ್ಟ್ 7ರಿಂದ ಗುಣಾಕಾರ ಮಾಡಿ 12.79 7ರಿಂದ ಗುಣಾಕಾರ ಮಾಡಿದ್ರೆ ನಿಮಗೆ 83.3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಈಗ ನಮಗೆ APB ದ ವೃತ್ತಖಂಡದ ವಿಸ್ತೀರ್ಣ ಬೇಕು. APB ವೃತ್ತಖಂಡದ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಈ ಎರಡು ಬೆಲೆಗಳನ್ನು ತುಂಬಿಕೊಳ್ಳೋಣ. 205.3 ಮೈನಸ್ 83.3. 205.3ರಲ್ಲಿ 83.3 ಕಳೆದ್ರೆ ನಮಗೆ 122 ಉಳಿಯುತ್ತೆ. ಹಾಗಾಗಿ APB ವೃತ್ತಖಂಡದ ವಿಸ್ತೀರ್ಣ ಎಷ್ಟಾಗುತ್ತಪ್ಪ ಅಂತಂದರೆ 122 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಮಕ್ಕಳೇ. ಈ ಪ್ರಶ್ನೆ ಪತ್ರಿಕೆಯ 4 ಮತ್ತು 5 ಅಂಕದ ಪ್ರಶ್ನೆಗಳು ವಿಡಿಯೋ ಭಾಗ 3ರಲ್ಲಿ ಕಂಟಿನ್ಯೂ ಆಗುತ್ತೆ. ಆ ವಿಡಿಯೋನ ಕೂಡ ತಾವು ನೋಡಿ ಮಕ್ಕಳೇ. ಇಲ್ಲಿವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಅವರಿಗೆ ಕೂಡ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋಗಾಗಿ ತಾವು ಕಾಯ್ತೀರಿ ಅಂತ ನಮ್ಮಲ್ಲಿ ಮತ್ತೊಂದು ಸರಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.